ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ನಾವು ಇವತ್ತು ಸೆಪ್ಟೆಂಬರ್ ಮಂತ್‌ದು ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೂಡ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರೋದು ಡಿಸ್ಕಸ್ ಮಾಡ್ತೇನೆ. ರಾಮನ್ ಮೆಗಸೆ ಅವಾರ್ಡ್ ಆಗಿರ್ಬೋದು, ಕ್ವಾಡ್ ಕಂಟ್ರೀಸ್ ಬಗ್ಗೆ, ಜಿಐ ಟ್ಯಾಕ್ಸ್ ಒಂದ್ 4-5 ಸಿಕ್ಕಿದೆ. ಓಕೆ, ಮತ್ತೆ ಒಂದಷ್ಟು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ನ್ಯೂಸ್ ಅಲ್ಲಿ ಇತ್ತು. ಮತ್ತೆ ನಮ್ಮ ಭಾರತದ ಒಳಗೂ ಕೂಡ ಒಂದು ಹೊಸದಾದ ಆಗಿರ್ತಕ್ಕಂಥ ಒಂದು ಪ್ರೊಟೆಕ್ಟೆಡ್ ಏರಿಯಾಗಳನ್ನ ಘೋಷಣೆ ಮಾಡಿದ್ದಾರೆ. ಇವೆಲ್ಲ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಮಂತ್ಲಿ ಕರೆಂಟ್ ಅಫೇರ್, ಮೋಸ್ಟ್ ಇಂಪಾರ್ಟೆಂಟ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅಂತ ಹೇಳಿ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ. 2020 ಇದೆ, 21 ಇದೆ, 2019 ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಸೊ 2021 ಎಲ್ಲಾ ತಿಂಗಳದ್ದು ಬೇಕು ಅಂತಂದ್ರೆ ಈ ವಿಡಿಯೋದ ಕೆಳಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನೀವು ತಗೋಬಹುದು. ಫೈನ್. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ, ಅಲ್ಲೂ ಕೂಡ ನಿಮ್ಗೆ ಲಿಂಕ್ಸ್ ಅಪ್ಡೇಟ್ ಆಗುತ್ತೆ. ಮತ್ತೆ ಇದರ PDF ಕೂಡ ನಿಮ್ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಎಲ್ಲ ಮಂತ್ದು ಕರೆಂಟ್ ಅಫೇರ್ PDF ನಮ್ಮ ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಲಭ್ಯ ಆಗುತ್ತೆ. ಇದು ವಿಡಿಯೋ ಆದ ಮೇಲೆ ಇದರದ ಒಂದು PDF ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಲ್ಲಿ ನಿಮಗೆ ಸಿಗುತ್ತೆ, ಅಥವಾ ನೀವು ಸರ್ಚ್ ಮಾಡಿದ್ರು ಕೂಡ ಪುನೀತ್ ಫೋರಂ ಅಂತ ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಫೈನ್. ಸೊ ಡೈರೆಕ್ಟ್ ಆಗಿ ನಾನು ಕ್ವಶನ್ ಬರ್ತೀನಿ. ಫಸ್ಟ್ ಕ್ವಶನ್ ಸರ್, ಬೇಗ ಬೇಗ ಮುಗಿಸೋಣ. ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಓಕೆ, ಬನ್ನಿ. ಯಾವ ದೇಶವನ್ನು ಇತ್ತೀಚೆಗೆ ಸೆಪ್ಟೆಂಬರ್ 21ರಲ್ಲಿ ಶಾಂಘೈ ಸಹಕಾರ ಸಂಘಟನೆಯ 9ನೇ ಕಾಯಂ ಸದಸ್ಯ ರಾಷ್ಟ್ರವಾಗಿ ನೇಮಿಸಲಾಯಿತು? ಅಂದ್ರೆ ಪರ್ಮನೆಂಟ್ ಮೆಂಬರ್ ಆಫ್ SCO, ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್. ಓಕೆ, ಯಾವುದು ಅದು? ಅಫ್ಘಾನಿಸ್ತಾನ, ಬೆಲಾರಸ್, ಇರಾನ್, ಮಂಗೋಲಿಯಾ, ಆರ್ಮೇನಿಯಾ. ನೋಡಿ, ಇವಾಗ ಅಲ್ಲ, ಈ ಮಂತ್ ಅಂದ್ರೆ ಸೆಪ್ಟೆಂಬರ್ ಮಂತ್ ಗಿಂತ ಮುಂಚೆ 8 ಪರ್ಮನೆಂಟ್ ಕಂಟ್ರೀಸ್ ಇತ್ತು, ಮೆಂಬರ್ಸ್ ಆಗಿದ್ದು. ಚೈನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಇಂಡಿಯಾ ಮತ್ತೆ ಪಾಕಿಸ್ತಾನ. ಇವಾಗ ಹೊಸದಾಗಿ 9ನೇ ಕಾಯಂ ಸದಸ್ಯವಾಗಿದೆ. ಯಾವುದು ಅಂದ್ರೆ ಅದು ಇರಾನ್. ಓಕೆ, ಇರಾನ್. ಸೊ ಇಲ್ಲಿ ನಮ್ಗೆ ಶಾಂಘೈ ಕೋಪರೇಷನ್ ಬಗ್ಗೆ ನೋಡೋದಾದ್ರೆ ಸರ್, ಇಲ್ಲಿ ಶಾಂಘೈ ಕೋಪರೇಷನ್ ಅಲ್ಲಿ ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಅದಕ್ಕೆ ತುಂಬಾ ಇದೆ ಯಾವಾಗ ಸ್ಟಾರ್ಟ್ ಆಯ್ತು ಅಂತ. ಬಟ್ ನಮ್ಗೆ ಅದು 1996ರಲ್ಲಿ ಎಮರ್ಜ್ಡ್ ಆಗುತ್ತೆ. ಬಟ್ ಅವಾಗ ಏನ್ ಟಾಕ್ ಮಾಡ್ಬೇಕು ಅಂತ ಆಗುತ್ತೆ, ಅವಾಗ ಜಸ್ಟ್ ಶಾಂಘೈ ಕೋಪರೇಷನ್ ಅಂತಿರಲ್ಲ, ಶಾಂಘೈ 5 ಅಂತ ಇರುತ್ತೆ. 2001ರಲ್ಲಿ ಅದು ಅಸ್ತಿತ್ವಕ್ಕೆ ಬರುತ್ತೆ. ಕಜಕಿಸ್ತಾನ, ಚೈನಾ, ಕಿರ್ಗಿಸ್ತಾನ, ರಷ್ಯಾ, ತಜಿಕಿಸ್ತಾನ, ಈ ಒಂದು 5 ರಾಷ್ಟ್ರಗಳು ಏನಾಗಿರುತ್ತೆ ಸರ್, ಅದು ಪರ್ಮನೆಂಟ್ ಮೆಂಬರ್ ಆಗಿರುತ್ತೆ. ಇದಕ್ಕೆ 2001ರಲ್ಲಿ ಉಜ್ಬೇಕಿಸ್ತಾನ 6ನೇ ರಾಷ್ಟ್ರ. ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಇವೆಲ್ಲ ಇಂಪಾರ್ಟೆಂಟ್. 2001ರಲ್ಲಿ ಜಾಯಿನ್ ಆಗುತ್ತೆ. ಅವಾಗ ಇದನ್ನ ಶಾಂಘೈ 5 ನ ತೆಗೆದು ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಅಂತ ಮಾಡ್ತಾರೆ, SCO ಅಂತ. ಓಕೆ, ಇಂಡಿಯಾ ಮತ್ತೆ ಪಾಕಿಸ್ತಾನ 2017ರಲ್ಲಿ ಮೆಂಬರ್ ಆಗ್ತವೆ. ಓಕೆ, ಇದರ ಹೆಡ್ ಆಫೀಸ್ ಎಲ್ಲಿದೆ ಸರ್? ಶಾಂಘೈಲ್ ಇಲ್ಲ. ಇದರ ಹೆಡ್ ಆಫೀಸ್ ಎಲ್ಲಿದೆ? ಹೇಳ್ತಾರೆ ಕಮೆಂಟ್ ಮಾಡಿ. ಈಸಿ ಇದು. ಬೀಜಿಂಗ್ ಅಲ್ಲಿ ಇದರ ಹೆಡ್ ಆಫೀಸ್ ಇರೋದು. ಓಕೆ, ಯಾವುದು? SCO ದ ಹೆಡ್ ಆಫೀಸ್, ಹೆಡ್ ಕ್ವಾರ್ಟರ್ಸ್ ಬೀಜಿಂಗ್ ಅಲ್ಲಿ ಇರೋದು. ಸೊ ಇವಾಗ ನೋಡಿ, 2017ರಲ್ಲಿ ಇಂಡಿಯಾ ಪಾಕಿಸ್ತಾನ ಬಂತು. ಅಬ್ಸರ್ವರ್ ಸ್ಟೇಟ್ಸ್ ಅಂತಿದೆಯಲ್ಲ, ಈ ಅಬ್ಸರ್ವರ್ ಸ್ಟೇಟ್ಸ್ ಅಂದ್ರೆ ಅದಕ್ಕೆ ಯಾವುದೇ ಒಂದು ರಾಷ್ಟ್ರದಲ್ಲಿ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ, ಅದನ್ನ ನೋಡ್ಕೊಳ್ಳಕ್ಕೆ ಒಂದು ಏನ್ ನಡೀತಾ ಇದೆ ಅಕ್ಕಪಕ್ಕದ ರಾಷ್ಟ್ರಗಳು ಅಬ್ಸರ್ವರ್ ಸ್ಟೇಟ್ ಆಗಿರ್ತಾರೆ. ಅಫ್ಘಾನಿಸ್ತಾನ, ಬೆಲೂರಸ್, ಇರಾನ್, ಮಂಗೋಲಿಯಾ ಅಬ್ಸರ್ವರ್ ಸ್ಟೇಟ್ ಆಗಿದ್ವು. ಓಕೆ, ಆದ್ರೆ ಈಗ ಇರಾನ್ 9ನೇ ರಾಷ್ಟ್ರ, ಒಟ್ಟು 8 ಇತ್ತು. ಈಗ 2021ಕ್ಕೆ ಇರಾನ್ ಅದ ಪರ್ಮನೆಂಟ್ ಕಾಯಂ ಸದಸ್ಯತ್ವನ ಪಡ್ಕೋತಾ ಇದೆ. ಸೊ ಇದಿಷ್ಟು ನೀವು ತಿಳ್ಕೊಂಡಿರ್ಬೇಕು. ಯಾವಾಗ ನಡೀತು? ಈಗ ರೀಸೆಂಟ್ ಆಗಿ ನಡೀತು 21ನೇ ಮೀಟಿಂಗು. ಎಲ್ಲಿ ನಡೀತು? ತಜಿಕಿಸ್ತಾನದಲ್ಲಿ ನಡೀತು. ಓಕೆ, ತಜಿಕಿಸ್ತಾನದಲ್ಲಿ ನಡೀತು. ಅಲ್ಲಿ ಇದಕ್ಕೆ ಕಾಯಂ ಸದಸ್ಯತ್ವ ಸಿಕ್ತು. ಓಕೆ, ಸೊ ರೈಟ್ ಆನ್ಸರ್ ಇರಾನ್. ನೆಕ್ಸ್ಟ್ ಹೋಗೋಣ ಸರ್. ಸೆಪ್ಟೆಂಬರ್ 2021ರಲ್ಲಿ ಡ್ಯಾಶ್ ಬೀಚ್ ಜೊತೆಗೆ ಪುದುಚೇರಿಯ ಈಡನ್ ಬೀಚ್ ಅನ್ನು ಡೆನ್ಮಾರ್ಕ್ ನ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಶನ್ ನಿಂದ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ನೀಡಲಾಯಿತು. ವೆರಿ ಇಂಪಾರ್ಟೆಂಟ್. ಬ್ಲೂ ಫ್ಲಾಗ್ ಕೇಳ್ತಾನೆ. ಈಗ ಎಷ್ಟಿದೆ ಬ್ಲೂ ಫ್ಲಾಗ್? ಒಂದು ಇಲ್ಲಿ ಪ್ರಮುಖವಾದ ಪಾಯಿಂಟ್ಸ್ ಏನು ಗೊತ್ತಾ ಸರ್? ಇಲ್ಲಿ ಕ್ವಶನ್ ಇಷ್ಟು ದೊಡ್ಡದಾಗಿ ಕೊಟ್ಟಿದೆ, ಇಂಗ್ಲಿಷ್ ಅಲ್ಲಿ ಇದೆ, ನೋಡ್ಕೋಬಹುದು. ಬ್ಲೂ ಫ್ಲಾಗ್ ನ ಕೊಡ್ತಕ್ಕಂತ ಸಂಸ್ಥೆ ಯಾವುದು ಅಂತ ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್. ಯಾವುದು ಸರ್? ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಡೆನ್ಮಾರ್ಕ್ಸ್ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟ್ ಅಂಡ್ ಎಜುಕೇಶನ್ ಇದೆಯಲ್ಲ, ಇದು ಕೊಡ್ತಕ್ಕಂಥದ್ದು. ಬ್ಲೂ ಫ್ಲಾಗ್ ಅಂದ್ರೆ ಏನಿಲ್ಲ, ಬೀಚ್ ಏನಿರುತ್ತೆ, ಬೀಚು ಅದು ಚೆನ್ನಾಗಿ ಇಟ್ಕೋಬೇಕು. ಏನು, ನಮ್ಮ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಫ್ರೆಂಡ್ಲಿ ಆಗಿರ್ಬೇಕು, ಟಾಯ್ಲೆಟ್ ಇರಬೇಕು, ಅಲ್ಲಿ ಟಾಯ್ಲೆಟ್ ಇರಬೇಕು, ಮತ್ತೆ ಕ್ಲೀನ್ಲಿನೆಸ್ ಇರಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು, ಹೀಗೆ ಚೆನ್ನಾಗಿರ್ಬೇಕು. ಸೊ ಅದಕ್ಕೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡ್ತಾರೆ. ಸೊ ಈ ಕ್ವಶನ್ ಅಲ್ಲಿ ನಾನು ಕೇಳಿರೋದು ಇಷ್ಟೇ ಸರ್. ಡ್ಯಾಶ್ ರಲ್ಲಿ ಅಂದ್ರೆ ಬೀಚ್ ಜೊತೆಗೆ ಈ ಅಂದ್ರೆ ಪುದುಚೇರಿಯ ಈಡನ್ ಬೀಚ್ ಜೊತೆಗೆ ಇನ್ನೊಂದಕ್ಕೆ ಸಿಕ್ಕಿದೆ, ಅದ್ ಯಾವ್ದು ಅಂತ ಕೇಳಿದ್ವಿ. ಮತ್ತೆ ಇದು ಸಿಕ್ಕಿದ ಮೇಲೆ ಟೋಟಲ್ ಈಗ ಎಷ್ಟು ಬೀಚ್ ಗಳಿಗೆ ನಮ್ಮ ಭಾರತದಲ್ಲಿ ಸಿಕ್ಕಿದೆ ಅಂತ ನಾನು ಟೋಟಲ್ ಕ್ವಶನ್ ಕೇಳಿದೆ. ಇಲ್ಲಿ ಪುದುಚೇರಿಯ ಈಡನ್ ಬೀಚ್ ಜೊತೆಗೆ ತಮಿಳುನಾಡಿನ ಕೋವಲಂ ಬೀಚ್ ಕೂಡ ಸಿಕ್ಕಿದೆ. ಟೋಟಲ್ 10 ಏನಾಗಿದೆ ಸರ್, ಬೀಚಸ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಟ್ಟಿದೆ. ನಾನು ಲಿಸ್ಟ್ ಕೊಡ್ತೀನಿ ನಿಮ್ಗೆ, ಫಸ್ಟ್ ಲಿಸ್ಟ್ ತೋರಿಸ್ತೀನಿ. ಟೋಟಲ್ 10 ಬೀಚಸ್ ಇದೆ ಅಟ್ ಪ್ರೆಸೆಂಟ್. ಇವಾಗ ಏನ್ ವಿಡಿಯೋ ಮಾಡ್ತಾನೆ 10 ಬೀಚಸ್ ಇದೆ ಅಟ್ ಪ್ರೆಸೆಂಟ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್
ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ತಮಿಳುನಾಡದ ಕೋವಲಂ ಆಗಿರ್ಬೋದು, ಪುದುಚೇರಿ ಈಡನ್ ಬೀಚ್ ಇವಾಗ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಎಸ್ಪೆಷಲಿ ನೀವು ಕೇಳ್ತೇನೆ ಎಕ್ಸಾಮ್ ಅಲ್ಲಿ ಅತ್ಯಂತ ಹೆಚ್ಚು ಅಂದ್ರೆ 2 ಬೀಚ್ಗೆ, ಕರ್ನಾಟಕದ 2 ಬೀಚ್ಗೆ, ಅಂದ್ರೆ ಯಾವುದೇ ರಾಜ್ಯದಲ್ಲಿ 2 ಬೀಚ್ಗೆ ಇದುವರೆಗೂ ಸಿಕ್ಕಿಲ್ಲ. ಕರ್ನಾಟಕದ ಒಂದು ಕಾಸರಗೋಡು ಬೀಚ್, ಪಡುಬಿದ್ರಿ ಬೀಚ್ಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಕ್ಕಿದೆ. ಇದು ನಿಮ್ಗೆ ಗೊತ್ತಿರಬೇಕು. 2 ಬೀಚ್ಗೆ, ಬೇರೆ ಯಾವುದೇ ರಾಜ್ಯಕ್ಕೂ ಸಿಕ್ಕಿಲ್ಲ. 2 ಓಕೆ, ಎಲ್ಲ ಒಂದೊಂದು ಸಿಕ್ಕಿದೆ ನೋಡಿ. 10 ಬೀಚ್ಗಳ ಹೆಸರು ಇದೆ, 10 ರಾಜ್ಯಗಳ ಹೆಸರಿದೆ. ಅಂದ್ರೆ ಇಲ್ಲಿ 10 ಬೀಚ್ ಅಲ್ಲಿ 9 ರಾಜ್ಯಗಳ ಹೆಸರು, ಯಾಕೆ ಕರ್ನಾಟಕ 2 ಅಲ್ವಾ? ಫೈನ್. ಸೊ ಇದನ್ನ ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಕೇಳಿದ್ದಾನೆ ಕೂಡ. ಒಡಿಶಾದ್ ಕೇಳಿದ್ದಾನೆ, ಗೋಲ್ಡನ್ ಬೀಚ್ ಕೇಳಿದ್ದಾನೆ, ಒಡಿಶಾದ ಗೋಲ್ಡನ್ ಬೀಚ್ ಕೇಳಿದ್ದಾನೆ. ಓಕೆ, ಈಗ ಕರೆಂಟ್ ಅಫೇರ್ ಇದೆ, ಕೋಲಂ ಬೀಚ್ ಮತ್ತೆ ಈಡನ್ ಬೀಚ್ ಇದು ಯಾವ ರಾಜ್ಯದಲ್ಲಿ ಇದೆ, ಸುದ್ದಿಯಲ್ಲಿತ್ತು ಅಂತ ಕೇಳಬಹುದು ನಿಮ್ಗೆ. ಅಥವಾ ಅತ್ಯಂತ ಹೆಚ್ಚು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಹೊಂದಿರೋ ರಾಜ್ಯ ಯಾವುದು ಅಂತ ಕೇಳಬಹುದು. ಸೊ ಇದನ್ನ ನೀವು ತಿಳ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಇದು. ಫೈನ್ ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ ನಾನು. ಸಿರೊಕೊಂಗ್ ಚಿಲ್ಲಿ ಮತ್ತೆ ತಮೆಂಗ್ಲಾಂಗ್ ಆರೆಂಜ್ ಗೆ GI ಟ್ಯಾಗ್ ಸಿಕ್ಕಿದೆ. ಆರೆಂಜ್ ಅಂದ್ರೆ ನಮ್ಮ ಕಿತ್ತಳೆ ಹಣ್ಣು, ಮತ್ತೆ ಚಿಲ್ಲಿ ಅಂದ್ರೆ ಮೆಣಸಿನಕಾಯಿ. ಓಕೆ, ಅದನ್ನ ಸಿರೊಕೊಂಗ್ ಅಥವಾ ಹತೈ ಚಿಲ್ಲಿ ಅಂತ ಕರಿತೀವಿ. ಇದೆರಡು ಯಾವ ರಾಜ್ಯಕ್ಕೆ ಸಿಕ್ಕಿದೆ ಅಂತ ಕೇಳಿದ್ದೀನಿ. ಅಂಡಮಾನ್ ಮತ್ತು ನಿಕೋಬಾರ್, ಸಿಕ್ಕಿಂ, ನಾಗಾಲ್ಯಾಂಡ್, ಕೇರಳ, ಮಣಿಪುರ. ಸೊ ಈಸಿ, ಇಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ, ಮಣಿಪುರ. ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ. ನೆನ್ಪಿಟ್ಕೊಂಬಿಡಿ ಸರ್, ಫೇಮಸ್ ಸಿರೊಕೊಂಗ್ ಚಿಲ್ಲಿ ಮತ್ತೆ ತಮೆಂಗ್ಲಾಂಗ್ ಆರೆಂಜ್ ಕಿತ್ತಳೆ ಹಣ್ಣು ಇದಕ್ಕೆ ಸಿಕ್ಕಿದೆ. ಮತ್ತೆ ಇದ್ರ ರೀತಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇಲ್ಲಿ GI ಟ್ಯಾಗ್ ಯಾವ್ದಕ್ಕೆ ರೀಸೆಂಟ್ ಆಗಿ ಸಿಕ್ಕಿದೆ ಒಂದು. ಇನ್ನೊಂದು ಕ್ವಶನ್ ಅದ್ರ ಮೇಲೆ ಇದೆ ನೋಡಿ. ಭಾರತವು ಸ್ವೀಕರಿಸಿದ ಭೌಗೋಳಿಕ ಸೂಚನೆ GI ಟ್ಯಾಗ್ ಗೆ ಸಂಬಂಧಿಸಿದ ಈ ಕೆಳಗಿನ ಅಂಶಗಳನ್ನು ಯಾವುದು ಸರಿಯಾಗಿದೆ ಅಂತ ಕೇಳಿದೆ. ಓಕೆ, ಮೊದಲನೇ ನೋಡಿ, ಇಲ್ಲಿ ರಾಜಸ್ಥಾನ ಸೋಜತ್ ಮೆಹಂದಿ GI ಟ್ಯಾಗ್ ಅನ್ನು ಪಡೆದಿರುವ ಎಲೆಗಳಲ್ಲಿ ಹೆಚ್ಚಿನ ಲಾವನ್ಸ್ ವಿಷಯಕ್ಕೆ ಹೆಸರುವಾಸಿಯಾಗಿದೆ. ಅಂದ್ರೆ ಆ ಒಂದು ಹೆನ್ನ ಅಂತ ಕರಿತೀವಿ, ಅಂದ್ರೆ ನಾವು ಮೆಹಂದಿ ಈ ಇದರಲ್ಲಿ ಲಾವನ್ಸ್ ಅಂತಕ್ಕಂಥ ಚೆನ್ನಾಗಿದೆ, ಚೆನ್ನಾಗಿ ಕಲರ್ ಬರುತ್ತೆ, ಸ್ಮೆಲ್ ಚೆನ್ನಾಗಿದೆ ಅಂತ, ಅದಕ್ಕೆ GI ಟ್ಯಾಗ್ ಸಿಕ್ಕಿದೆ ಅಂತ ಹೇಳ್ತಾ ಇರೋದು. ಅಸ್ಸಾಂನ ಅಕ್ಕಿ, ವೈನ್ ಮತ್ತು ಜುಡಿಯಾ ಮತ್ತು ನಾಗಾಲ್ಯಾಂಡ್ ನ ಸೌತೆಕಾಯಿ ಕೂಡ GI ಟ್ಯಾಗ್ ಸಿಕ್ಕಿದೆ. ಅಂದ್ರೆ ನಾಗಾಲ್ಯಾಂಡ್ ನ ಜುಡಿಯಾ ಸೌತೆಕಾಯಿ, ಅಸ್ಸಾಂನ ವೈನ್ ಅಕ್ಕಿ, ಅದರಿಂದ ವೈನ್ ಕೂಡ ತಯಾರಿಸ್ತದೆ ಆ ರೈಸ್ ಇಂದ. ಸೊ ಅದನ್ನ ಜುಡಿಯಾ ಅಂತ ಕೂಡ ಕರಿತೀವಿ. ಓಕೆ, ಮತ್ತೆ ನಾಗಾಲ್ಯಾಂಡ್ ನ ಸೌತೆಕಾಯಿ, ಅಸ್ಸಾಂನ ಅಕ್ಕಿ, ರೈಸ್, ವೈನ್, ಅದಕ್ಕೆ ಹೆಸರು ಜುಡಿಯಾ. ಓಕೆ, ಸೊ ಇಲ್ಲಿ ಇನ್ನೊಂದು ಮೂರನೇದು, ಮೈಸೂರು ರೇಷ್ಮೆ GI ಟ್ಯಾಗ್ ಪಡೆದ ಮೊದಲ ಭಾರತೀಯ ಉತ್ಪನ್ನ. ಸುಮ್ನೆ ಟ್ವಿಸ್ಟ್ ಮಾಡಕ್ಕೆ ನಿಮ್ಗೆ. ಸೊ ಇದು ತಪ್ಪು, ಮೈಸೂರು ರೇಷ್ಮೆ ಅಲ್ಲ. ಯಾವ್ದು ಸರ್? ನಮ್ಗೆ ಯಾವ್ದು ಸಿಕ್ಕಿದ್ದು? ಟೀ. ಯಾವ ಟೀ? ಡಾರ್ಜಿಲಿಂಗ್ ಟೀ ಮೊದಲನೇದಾಗಿ ಸಿಕ್ಕಿರ್ತದೆ. ಹಾಗಾಗಿ ಆಪ್ಷನ್ ಸಿ ತಪ್ಪು. ಹಾಗಾದ್ರೆ ಯಾವ್ದು ಕರೆಕ್ಟ್? A and B ಕರೆಕ್ಟ್. ಇದು ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳಬಹುದು. ಅಸ್ಸಾಂ ರೈಸ್ ವೈನ್ ಜುಡಿಮಾ, ಮತ್ತೆ ಇನ್ನೊಂದು ಯಾವ್ದು ಸಜತ್ ಮೆಹಂದಿ GI ಟ್ಯಾಗ್ ರಾಜಸ್ಥಾನ, ಮತ್ತೆ ಇನ್ನೊಂದು ಯಾವ್ದು ನಾಗಾಲ್ಯಾಂಡ್ ನ ಸೌತೆಕಾಯಿ ಕುಕುಂಬರ್, ಇದಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ನಾ ಎಕ್ಸ್ಪ್ಲೇಷನ್ ಕೊಟ್ಟಿ ನೋಡಿ. ಸೋಜತ್ ಮೆಹಂದಿ ಫ್ರಮ್ ರಾಜಸ್ಥಾನ, ಹೈ ಲೋಸಮ್ ಕಂಟೆಂಟ್ ಇರುತ್ತೆ ಅದರಲ್ಲಿ, ಅದಕ್ಕೆ ಅಸ್ಸಾಂ ರೈಸ್ ವೈನ್ ಜುಡಿಮಾ ಅಂಡ್ ನಾಗಾಲ್ಯಾಂಡ್ ಕುಕುಂಬರ್ ಗೆಟ್ ದ GI ಟ್ಯಾಗ್. ಫಸ್ಟ್ GI ಟ್ಯಾಗ್ ಸಿಕ್ಕಿದ್ದು ಡಾರ್ಜಿಲಿಂಗ್ ಟೀಗೆ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ಬನ್ನಿ. ಸೆಪ್ಟೆಂಬರ್ 2021ರಲ್ಲಿ ಕ್ಯಾಬಿನೆಟ್ ಅನುಮೋದನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಅಂಶಗಳು ಸರಿಯಾಗಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ಒಂದೊಂದ್ಸಲ ಇದನ್ನ 3 ಕ್ವಶನ್ ನಾನು ಒಂದೇ ಕ್ವಶನ್ ಅಲ್ಲಿ ತಗೊಂಡಿದ್ದೀನಿ. ನಿಮ್ಗೆ 3 ಪಾಯಿಂಟ್ಸ್ ನ ಒಂದೇ ಕ್ವಶನ್ ಅಲ್ಲಿ ತಗೊಂಡಿದ್ದೀನಿ. ಇದನ್ನ 3 ಕ್ವಶನ್ ಮಾಡಬಹುದಾಗಿತ್ತು ಈಸಿಯಾಗಿ. ಬೇಡ ಸರ್, ಒಂದೇ ಕ್ವಶನ್ ಕವರ್ ಮಾಡೋಣ. ಕ್ಯಾಬಿನೆಟ್ ಅಪ್ರೂವ್ ಕೊಟ್ಟಿರೋದ್ರಿಂದ ಎ ಆಪ್ಷನ್ ನೋಡಿ. ಕ್ಯಾಬಿನೆಟ್ ಟೆಲಿಕಾಂ ವಲಯದಲ್ಲಿ ಪ್ರಮುಖ ಸುಧಾರಣೆಗಳನ್ನು ಅನುಮೋದಿಸಿತು ಮತ್ತು ಈ ವಲಯದಲ್ಲಿ ಸ್ವಯಂಚಾಲಿತ ಮಾರ್ಗದ ಮೂಲಕ 75% ವಿದೇಶಿ ನೇರ ಹೂಡಿಕೆಗೆ ಅವಕಾಶ ನೀಡಿದೆ. ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 74%, ಏನೋ ಡೈರೆಕ್ಟ್ ರೂಟ್ ಅಂತ. ಡೈರೆಕ್ಟ್ ರೂಟ್ ಅಂದ್ರೆ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ, ಸ್ವಯಂಚಾಲಿತ ಮಾರ್ಗ ಅಂತ ಕರಿತೀವಿ. ಓಕೆ, ಬಿ ಆಪ್ಷನ್ ನೋಡಿ. ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು 26,000 ಚಿಲ್ಲರೆ ಕೋಟಿ ರೂಗಳು ವೆಚ್ಚದೊಂದಿಗೆ ಆಟೋ ಇಂಡಸ್ಟ್ರಿ ಮತ್ತು ಡ್ರೋನ್ ಇಂಡಸ್ಟ್ರಿಗಾಗಿ PLI ಯೋಜನೆಯನ್ನು ತರಲಾಗಿದೆ. PLI ಅಂದ್ರೇನು? ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಕರಿತೀವಿ. ಏನ್ ಹೇಳಿ? ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ. ಇನ್ಸೆಂಟಿವ್ ವೆರಿ ಇಂಪಾರ್ಟೆಂಟ್ ಇದು. ಅಂದ್ರೆ ಏನು ಅಂದ್ರೆ, ನೀವು ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ನೀವು ಉತ್ಪಾದನೆ ಮಾಡಿದ್ರೆ ಪ್ರಾಡಕ್ಟ್ಸ್ ನ ನಿಮ್ಮ ಕೈಗಾರಿಕೆಗಳಲ್ಲಿ, ಅದಕ್ಕೆ ತಕ್ಕಂತೆ ನಾವು ನಿಮ್ಗೆ ಒಂದಷ್ಟು ಇದರಲ್ಲಿ ಇನ್ಸೆಂಟಿವ್ ಕೊಡ್ತೀವಿ. ಯಾವ್ದು ಟ್ಯಾಕ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಪವರ್ ಬಿಲ್ ಆಗಿರ್ಬೋದು, ಬೇರೆ ಅದರ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿ ಇನ್ಸೆಂಟಿವ್ ಕೊಡೋದಾಗಿರ್ಬೋದು. ಈ ರೀತಿ ಅದನ್ನ ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಅಂತ ಕರಿತೀವಿ. ಅಂದ್ರೆ ನಮ್ಮ ರಫ್ತನ್ನು ಹೆಚ್ಚಿಗೆ ಮಾಡೋಕ್ಕೋಸ್ಕರ, ಆಮದನ್ನು ಕಮ್ಮಿ ಮಾಡೋಕ್ಕೋಸ್ಕರ. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ. ಭಾರತ ಮತ್ತು ಇಟಲಿ ವಿಪತ್ತು ಅಪಾಯ ಕಡಿತ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಸಹಕಾರವನ್ನು ಹೆಚ್ಚಿಸಲು ಒಪ್ಪಂದಕ್ಕೆ ಸಹಿ ಹಾಕಿದೆ. ಹಾಗಾದ್ರೆ ಇಲ್ಲಿ ಯಾವುದು ಸರಿಯಾಗಿದೆ ಸರ್? ಇಲ್ಲಿ ಆಪ್ಷನ್ ಬಿ ಮತ್ತೆ ಸಿ ಸರಿ ಸರ್. ಬಿ ಅಂಡ್ ಸಿ ಮಾತ್ರ ಸರಿ. ಎ ತಪ್ಪು. ಯಾಕೆ ಗೊತ್ತಾ? ಈಗ ಇದು 74% ಅಲ್ಲ ಸರ್, 100% ಮಾಡಿದ್ದಾರೆ. ಡೈರೆಕ್ಟ್ ಸಿಂಗಲ್ ಕ್ವಶನ್ ಬಂದ್ಬಿಡುತ್ತೆ ಇದರಲ್ಲಿ. ಕ್ಯಾಬಿನೆಟ್ ಮೇಜರ್ ರಿಫಾರ್ಮ್ಸ್ ಅಂದ್ರೆ ಟೆಲಿಕಾಂ ಸೆಕ್ಟರ್ಗೆ
ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 100% ಅದು ಡೈರೆಕ್ಟ್ ರೂಟ್ ಇಂದ, ಓಕೆ, ಆಟೋಮೆಟಿಕ್ ರೂಟ್ ಇಂದ, ಅದಕ್ಕೆ ಯಾವುದೇ ಇದು ಬೇಕಾಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಅಲ್ಲಿ ತಪ್ಪಾಗಿತ್ತು. ಸೊ ಗೊತ್ತಾಯ್ತಲ್ವ ಇದು. PLI ಸ್ಕೀಮು ಆಟೋ ಇಂಡಸ್ಟ್ರಿ, ಡ್ರೋನ್ ಇಂಡಸ್ಟ್ರಿ ಕೊಟ್ಟಿದ್ದೇವೆ. ಯಾಕಂದ್ರೆ ಆಟೋ ಮೊಬೈಲ್ಸ್ ನಾವು ಹೆಚ್ಚು ರಫ್ತು ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳು ಆಗ್ಬೇಕಾಗಿದೆ. ಹಾಗೂ ಡ್ರೋನ್ ಇಂಡಸ್ಟ್ರಿ ನಾವು ಹೆಚ್ಚು ಡ್ರೋನ್ ಗಳನ್ನ ಇದು ಮಾಡ್ಬೇಕು. ಈಗ ಇಲ್ಲಿ ಇದೇ ವಿಡಿಯೋದಲ್ಲಿ ಒಂದು ಕರೆಂಟ್ ಅಫೇರ್ ತಗೊಂಡಿದ್ದೀನಿ. ನಾವು ಇಸ್ರೇಲ್ ಇಂದ ಒಂದು ಡ್ರೋನ್ ಆಮದು ಮಾಡ್ಕೋತಾ ಇದೀವಿ, 100 ಡ್ರೋನ್ಸ್ ನ. ಓಕೆ, ಸೊ ಹಾಗಾಗಿ ಡ್ರೋನ್ಗೂ ಕೂಡ ನಾವು ಹೆಚ್ಚಾಗಿ ಮಾಡಬೇಕಾಗಿದೆ. ಮತ್ತೆ ಹೌದು, ಇಟಲಿ ಜೊತೆ ಒಂದು ಕೋಆಪರೇಷನ್, ಡಿಸಾಸ್ಟರ್ ರಿಸ್ಕ್ ಬಗ್ಗೆ ಒಂದು ಕೋಆಪರೇಷನ್ ಸೈನ್ ಮಾಡ್ಕೊಂಡಿದೀವಿ, MOU ಸೈನ್ ಮಾಡ್ಕೊಂಡಿದೀವಿ, ಇಂಡಿಯಾ ಮತ್ತೆ ಇಟಲಿ. ಹಾಗಾಗಿ 3 ಆಪ್ಷನ್ ಕೂಡ ಇಲ್ಲಿ ಏನಾಗುತ್ತೆ, ಸರಿ ಆಗುತ್ತೆ. ಆದ್ರೆ ಇಲ್ಲಿ 74% ಹಾಕಿರೋದ್ರಿಂದ ಇದು ತಪ್ಪಾಗುತ್ತೆ. ಸೊ ಹಾಗಾಗಿ ಬಿ ಮತ್ತು ಸಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ ಸರ್. 2021 ಸೆಪ್ಟೆಂಬರ್ 22 25 PM ನರೇಂದ್ರ ಮೋದಿ ಅಮೆರಿಕ ಭೇಟಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ನೋಡಿ, ಅಮೆರಿಕ ಭೇಟಿ ಹೋಗಿದ್ರಲ್ಲ ನರೇಂದ್ರ ಮೋದಿ ಅವರು, ಏನಕ್ಕೆ ಹೋಗಿದ್ರು ಅಲ್ವಾ? ನ್ಯೂಸ್ ಅಲ್ಲಿ ಇತ್ತಲ್ಲ. ಯಾಕೆ? ಬಿಕಾಸ್ ಆಫ್ ಕ್ವಾಡ್ ಕಂಟ್ರೀಸ್, ಅಂದ್ರೆ ಚತುರ್ಭುಜ. ಕ್ವಾಡ್ ಅಂದ್ರೆ ಚತುರ್ ರಾಷ್ಟ್ರಗಳು ಅಂತ ಕರಿತೀವಿ. ಕ್ವಾಡ್ ಕಂಟ್ರೀಸ್ ಶೃಂಗಸಭೆಗೆ ಸಮ್ಮಿಟ್ಗೆ ಹೋಗಿದ್ದು. ಇವರು ಮೊದಲನೇ ವ್ಯಕ್ತಿ, ನರೇಂದ್ರ ಮೋದಿ ಅಂದ್ರೆ ಅಮೆರಿಕಕ್ಕೆ ಅಧ್ಯಕ್ಷ ಜೋ ಬಿಡನ್ ಈ ಕ್ವಾಡ್ ಕಂಟ್ರಿ, ಇದೊಂದು ಇನ್ಫಾರ್ಮಲ್ ಗ್ರೂಪ್ ಅಂತ ಕರಿತೀವಿ. ಇದು ಇನ್ಫಾರ್ಮಲ್ ಗ್ರೂಪ್. ಇನ್ಫಾರ್ಮಲ್ ಗ್ರೂಪ್ ಅಂದ್ರೆ ಒಂದು, ಈಗ ಫಾರ್ ಎಕ್ಸಾಂಪಲ್ G7 ಇದೆ ಅಲ್ವಾ? ಸೊ ಈ G7 ಆಗಿರ್ಬೋದು, ಅಥವಾ ನಾವು G15 ಅಂತ ಕರಿತೀವಿ. ಸೊ ಈ ತರ G17 ಅಂತ ಕರಿತೀವಿ. ಸೊ ಈ ತರ ಫಾರ್ಮಲ್ ಗ್ರೂಪ್ಸ್ ಇದು ಮಾಡ್ಕೊಂಡಿದ್ದಾರೆ. ಅಸ್ತಿತ್ವ ಇದೆ, ಇದು ಅಸ್ತಿತ್ವ ಇಲ್ಲ. ಜಸ್ಟ್ ನಾಮಕಗೋಸ್ಕರ ಕ್ವಾಡ್ ಗ್ರೂಪ್ಸ್ ಅಂತ ಕರಿತೀವಿ. ಅಸ್ತಿತ್ವ ಇದಕ್ಕಿಲ್ಲ. ಅಂದ್ರೆ ಈ ತರ ನಾವು ಮಾಡ್ಕೊಂಡಿದೀವಿ ಅಂತಿಲ್ಲ, ಆದ್ರೆ ಮೀಟ್ ಮಾಡ್ತಾ ಇರ್ತಾರೆ. ಓಕೆ, ನಮ್ಮ ಸೆಕ್ಯೂರಿಟಿಗೋಸ್ಕರ, ಸೌತ್ ಚೈನಾ ಸಿ ಸೆಕ್ಯೂರಿಟಿಗೋಸ್ಕರ, ಹಿಂದೂ ಮಹಾಸಾಗರದ ಸೆಕ್ಯೂರಿಟಿಗೋಸ್ಕರ. ಸೊ ಈ ಕ್ವಾಡ್ ಕಂಟ್ರೀಸ್ ಬಗ್ಗೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಫಸ್ಟ್ ಇದು ಕ್ವಶನ್ ಏನ್ ನೋಡ್ಕೊಂಬೋಣ. ಯಾಕಂದ್ರೆ ಕರೆಂಟ್ ಅಫೇರ್ ಅಲ್ಲಿ ಪ್ರಧಾನಮಂತ್ರಿಗಳು ಈ ಒಂದು ರಾಷ್ಟ್ರಕ್ಕೆ ಭೇಟಿ ನೀಡಿದ್ದಾರೆ ಅಂದಾಗ ಏನೋ ಆಗಿದೆ. ಸೊ ಅದ್ರ ಬಗ್ಗೆ ಇದೆ. ಅವರು ಇದು ಮೊದಲನೇ ವ್ಯಕ್ತಿ ನರೇಂದ್ರ ಮೋದಿ ಭಾಗವಹಿಸಿದ್ರು, ಅಂದ್ರೆ ಬೇರೆ ರಾಷ್ಟ್ರದವ್ರು ಬರಕ್ಕಿಂತ ಮುಂಚೆ ಹೋಗಿದ್ರು ನರೇಂದ್ರ ಮೋದಿ. ಹೌದು ಸರ್, ಕರೆಕ್ಟ್. ಯಾಕೆ ಹೋಗಿದ್ರಿ ಹೇಳಿ ಗೊತ್ತಾ? ಒಂದಿನ ಮುಂಚೆ ಯಾಕೆ ಹೋಗಿದ್ರು? ವೈಸ್ ಪ್ರೆಸಿಡೆಂಟ್ ನ ಮೀಟ್ ಮಾಡಕ್ಕೆ, ಅಧ್ಯಕ್ಷ ಅಲ್ಲ. ಓಕೆ, ಉಪಾಧ್ಯಕ್ಷರನ್ನ ಮೀಟ್ ಮಾಡಕ್ಕೆ ಫಸ್ಟ್, ಆಮೇಲೆ ಅಧ್ಯಕ್ಷರನ್ನ ಮೀಟ್ ಮಾಡ್ತಾರೆ. ಯಾರು ಉಪಾಧ್ಯಕ್ಷ? ಭಾರತದ ಮೂಲದ ಮಹಿಳೆ. ಗೊತ್ತಲ್ವಾ? ಯಾರು ಕಮೆಂಟ್ ಮಾಡಿ. ನೆಕ್ಸ್ಟ್ ಬನ್ನಿ. COVID-19 ಗೆ ಸಂಬಂಧಿಸಿದಂತೆ ಆರೋಗ್ಯ ಕ್ಷೇತ್ರದಲ್ಲಿ $100 ಮಿಲಿಯನ್ ವರೆಗಿನ ಪ್ರಮುಖ ಹೂಡಿಕೆಯನ್ನು ಹೆಚ್ಚಿಸಲು ಜಪಾನ್ ಭಾರತದೊಂದಿಗೆ ಕೆಲಸ ಯೋಜಿಸಿದೆ. ಹೌದು, ಇದು ಕರೆಕ್ಟ್. ಕ್ವಾಡ್ ಒಂದು ಗ್ರೀನ್ ಶಿಪ್ಪಿಂಗ್ ನೆಟ್ವರ್ಕ್ ಅನ್ನು ರೂಪಿಸುತ್ತದೆ. ಅವರ ಕೆಲಸ ಸಂಘಟಿಸಲು ಕ್ವಾಡ್ ಶಿಪ್ಪಿಂಗ್ ಟಾಸ್ಕ್ ಫೋರ್ಸ್ ಅನ್ನು ಪ್ರಾರಂಭಿಸಲು ಯೋಜಿಸಿದೆ. ಮತ್ತೆ 2030 ವೇಳೆಗೆ 2 ರಿಂದ 3 ಕ್ವಾಡ್ ಕಡಿಮೆ ಹೊರಸೂಸುವ ಅಥವಾ ಶೂನ್ಯ ಹೊರಸೂಸುವ ಶಿಪ್ಪಿಂಗ್ ಕಾರಿಡಾರ್ ಅನ್ನು ಸ್ಥಾಪಿಸುವ ಗುರಿ ಹೊಂದಿದೆ. ಹೌದು, ಇದೆಲ್ಲ ಡಿಸ್ಕಷನ್ ಆಗಿದೆ ಸರ್ ಅಲ್ಲಿ. ಅಂದ್ರೆ ಕೇಳಬಹುದು ಎಕ್ಸಾಂಪಲ್, ಈ ಶಿಪ್ಪಿಂಗ್ ಟಾಸ್ಕ್ ಫೋರ್ಸ್ ನ ಮಾಡ್ಬೇಕು ಅನ್ಕೊಂಡಿದೀವಿ 2030 ವೇಳೆಗೆ. ಎಲ್ಲಿ ಇದನ್ನು ಡಿಸ್ಕಷನ್ ಅಲ್ಲಿ ತಗೊಂಡಿದ್ರು ಅಂತ ಕೇಳ್ತಾರೆ. ನಿಮ್ಗೆ ಏನ್ ಕೊಡ್ಬೋದು? ಕ್ವಾಡ್ ಕಂಟ್ರೀಸ್ ಅಂತ ಹಾಕ್ಬೋದು. ಓಕೆ, SCO ಅಂತ ಹಾಕ್ಬೋದು, ಅಥವಾ ಬೇರೆ ಇನ್ನೊಂದ್ ಯಾವ್ದಾದ್ರು ನಿಮಗೆ G7 ಗ್ರೂಪ್ ಅಲ್ಲಿ ಡಿಸ್ಕಷನ್ ಆಯ್ತು ಅಂತ ಹಾಕ್ಬೋದು. ಇದಾಗಿದ್ದಲ್ಲಿ ಸರ್ ಕ್ವಾಡ್ ಅಲ್ಲಿ. ಹಾಗಾಗಿ 3 ಆಪ್ಷನ್ ಕೂಡ ರೈಟ್. ಓಕೆ, ಈಗ ಇಲ್ಲಿ ಪ್ರಮುಖವಾಗಿ ಏನು ಅಂದ್ರೆ ಕ್ವಾಡ್ ಕಂಟ್ರೀಸ್ ಯಾವ್ದು? ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್ ಮತ್ತೆ USA. ಇಲ್ಲಿ ಚೈನಾಗೆ ಟಕ್ಕರ್ ಕೊಡಕ್ಕೋಸ್ಕರ ಚೈನಾರ ಒನ್ ಬೆಲ್ಟ್ ರೋಡ್ ಇನಿಷಿಯೇಷನ್ BRI ಇದೆಯಲ್ಲ, ಸೊ ಅದಕ್ಕೆ ಟಕ್ಕರ್ ಕೊಡಕ್ಕೋಸ್ಕರ ನಾವು ಒಂದು ಮಾಡ್ಕೊಂಡು ಇಲ್ಲಿ ಒಂದು ಇದ್ರ ಕಡೆ ಸರ್ವೆಲೆನ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್, ಭಾರತವು ಜಾಗತಿಕ ನಾವೀತ್ಯ ಸೂಚ್ಯಂಕ ಅಂದ್ರೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ತಂದಿದೆ, ರ್ಯಾಂಕ್ ಬಂದಿದೆ. ಅದರಲ್ಲಿ ಭಾರತದ ಒಂದು ಯಾವ ಸ್ಥಾನದಲ್ಲಿದೆ ಅಂತ ಕೇಳಿದ್ದೇನೆ. ಮತ್ತೆ ಇದರಲ್ಲಿ ಪ್ರಮುಖವಾದ ಸ್ಥಾನ ಯಾವುದು ಗಿಟ್ಟಿಸ್ಕೊಂಡಿದೆ? ಫಸ್ಟ್ ರ್ಯಾಂಕ್ ಯಾವುದು? ಭಾರತದ ರ್ಯಾಂಕ್ ಯಾವುದು ಅಂತ ಕೇಳಿದ್ರು ಸರ್. ಭಾರತದ ರ್ಯಾಂಕ್ ಯಾವುದು? ಫಸ್ಟ್ ರ್ಯಾಂಕ್ ಯಾವುದು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ಇದೊಂದು ಏನು ಅಂತಂದ್ರೆ ನೋಡಿ, ಇದನ್ನ ತಂದಿರ್ತಕ್ಕಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ತಾನೆ ಒಂದ್ಸಲ. ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ನಾವೀನ್ಯತೆ ಸೂಚ್ಯಂಕ ಏನಿದೆ, ಇದನ್ನ ತಂದಿರ್ತಕ್ಕಂಥದ್ದು ವಿಪೋ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ ಕರಿತೀವಿ. ಅಂದ್ರೆ ಬೌದ್ಧಿಕ ಆಸ್ತಿ ಸಂಸ್ಥೆ ಅಂತ, ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಅಂತ. ಇದು ಈ ಒಂದು ರಿಪೋರ್ಟ್ ನ ತರ್ತಕ್ಕಂಥದ್ದು. ಇದನ್ನ ನೆನ್ಪಿಟ್ಕೋಬೇಕು. ಮತ್ತೆ ಭಾರತ 46ನೇ ಸ್ಥಾನದಲ್ಲಿದೆ, ಸ್ವಿಟ್ಜರ್ಲೆಂಡ್ ಮೊದಲನೇ ಸ್ಥಾನದಲ್ಲಿದೆ. ಇಲ್ಲಿ ಇನ್ನೊಂದು ಕ್ವಶನ್ ಇಂಪಾರ್ಟೆಂಟ್, ಇದನ್ನ ಯಾಕೆ ಡ್ರಾಯಿಂಗ್ ತಂದೆ ಅಂದ್ರೆ ಇವಾಗ ಪಿಲ್ಲರ್ ಗಳು ಕೇಳ್ತಾ ಇದ್ದಾನೆ. ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪಿಲ್ಲರ್ ಕೇಳ್ತಾನೆ. ಹಾಗೆ ಅದೇ ರೀತಿ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಪಿಲ್ಲರ್ ಎಷ್ಟಿದೆ ಅಂತ ಕೇಳಬಹುದು. ಮುಖ್ಯವಾಗಿ 7 ಪಿಲ್ಲರ್ ಗಳಿವೆ. ಇನ್ನೋವೇಷನ್ ಅಂದ್ರೆ ಇಷ್ಟೇ ಸರ್, ನಾವೀನ್ಯತೆಯನ್ನ ಯಾವ ರಾಷ್ಟ್ರ ಚೆನ್ನಾಗಿ ಮಾಡ್ಕೊಂಡಿದೆ ಅಂತ ಹೇಳ್ತಾ. ಓಕೆ, ನಾವೀನ್ಯತೆ ಚೆನ್ನಾಗಿದೆ ಅಂತ ಹೆಂಗ್ ಹೇಳಕ್ ಸಾಧ್ಯ? ರಿಸರ್ಚ್ ಇರಬೇಕು, ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇರಬೇಕು, ಕ್ರಿಯೇಟಿವ್ ಔಟ್ಪುಟ್ಸ್ ಇರಬೇಕು, ನಾಲೆಡ್ಜ್ ಟೆಕ್ನಾಲಜಿ ಔಟ್ಪುಟ್ ಇರಬೇಕು, ಬಿಸ್ನೆಸ್ ಸೊಫಿಸ್ಟಿಕೇಶನ್ ಇರಬೇಕು, ಮಾರ್ಕೆಟ್ ಸೊಫಿಸ್ಟಿಕೇಶನ್ ಇರಬೇಕು, ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹ್ಯೂಮನ್ ಕ್ಯಾಪಿಟಲ್, ಮಾನವ ಒಂದು ಸಂಪನ್ಮೂಲ ಬೇಕು. ಸೊ ಇದು ಪ್ರಮುಖವಾಗಿರ್ತಕ್ಕಂಥ 7 ಪಿಲ್ಲರ್ಗಳು. ಓಕೆ, ಇದನ್ನ ನೆನ್ಪಿಟ್ಕೋಬೇಕು. ಇದನ್ನ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಲ್ಲಿ ಭಾರತ ರ್ಯಾಂಕು 46, ಫಸ್ಟ್ ರ್ಯಾಂಕು ಸ್ವಿಟ್ಜರ್ಲ್ಯಾಂಡ್,
ಇದನ್ನ ತಂದಿರ್ತಕ್ಕಂಥದ್ದು ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಓಕೆ ಆರ್ಗನೈಸೇಷನ್, ಅಂದ್ರೆ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಅಂತ. ಫೈನ್ ಸರ್, ಅರ್ಥ ಆಯ್ತಲ್ಲ? ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಬನ್ನಿ ನೆಕ್ಸ್ಟ್ ಬನ್ನಿ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಓಕೆ ಹಿಮಾಲಯನ್ ಚಲನಚಿತ್ರೋತ್ಸವದ ಮೊದಲನೇ ಆವೃತ್ತಿಯನ್ನು ಎಲ್ಲಿ ಆಯೋಜಿಸುತ್ತೆ? ಒಂದು ಅಂದ್ರೆ ಮೊದಲು ಅಂತ ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಆವೃತ್ತಿ ಫಸ್ಟ್ ಟೈಮ್ ಹಿಮಾಲಯನ್ ಫಿಲ್ಮ್ ಫೆಸ್ಟಿವಲ್ 24ರಿಂದ 28 ಸೆಪ್ಟೆಂಬರ್ ಆಗಿತ್ತು, ಫಸ್ಟ್ ಎಡಿಷನ್. ಎಲ್ಲಿ ಸರ್ ಇದು? ಹೇಳ್ತೀರಾ ಪಟಾಪಟ ಅಂತ ಹೇಳ್ತೀರಾ? ಲೇ ಲಡಾಖ್ ಅಲ್ವಾ? ಲೇ ಲಡಾಖ್ ಅಲ್ಲಿ ಆಗಿದ್ದು, ಲಡಾಖ್ ಅಲ್ಲಿ ಆಗಿದ್ದು. ಓಕೆ, ಎಲ್ಲಾಗಿದೆ ಸರ್? ಲೇ ಲಡಾಖ್ ಅಲ್ಲಿ ಆಗಿದ್ದು. ಅಲ್ಲಿ ಇನಾಗ್ರೇಟ್ ಮಾಡ್ತಾರೆ ಹಿಮಾಲಯನ್ ಫಿಲ್ಮ್ ಫೆಸ್ಟಿವಲ್ ಅಂತ. ಜಸ್ಟ್ ಸ್ಪೇಸ್ ಎಲ್ಲಿ ಅಂತ ತಿಳ್ಕೊಳ್ಳಿ ಸಾಕು. ಯಾವ ದೇಶವು ಇತ್ತೀಚೆಗೆ ಸಣ್ಣ ಉಪಗ್ರಹಗಳ ಜಂಟಿ ಅಭಿವೃದ್ಧಿಗಾಗಿ ಭಾರತದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತ್ತು? ಏನಕ್ಕೆ ಕ್ವಶನ್ ತಗೊಂಡ್ರೆ, ಇತ್ತೀಚೆಗೆ ವ್ಯಾಕ್ಸಿನ್ ಯಾರ ಜೊತೆ ಮಾಡ್ಕೊಂಡ್ವಿ, ಮತ್ತೆ ನಮ್ಮ ಒಂದು ರೂಪೇ ಕಾರ್ಡ್ ಯಾರು ಫಸ್ಟ್ ನಮ್ದೊಂದು ತಗೊಂಡ್ರು, ಯಾವ ದೇಶ ತಗೊಂಡ್ರು, ಇವೆಲ್ಲ ಕ್ವಶನ್ ಬಂದಿದೆ. ಸೊ ಅದೇ ರೀತಿ ಸಣ್ಣ ಉಪಗ್ರಹ ಒಪ್ಪಂದ ಅಂದ್ರೆ ಅವ್ರದೇ ಆದ ಒಂದು ಉಪಗ್ರಹನ ಅವರು ನಮ್ಮ ಜೊತೆ ಸೇರ್ಕೊಂಡು ಟೆಕ್ನಾಲಜಿ ಡೆವಲಪ್ ಆಗ್ಬೇಕು ಅಂತ ಹಾತೊರಿತಾ ಇದ್ದಾರೆ. ಯಾರು ಸರ್ ಅದು? ಭೂತಾನ್. ಭೂತಾನ್ ಸಣ್ಣ ರಾಷ್ಟ್ರ, ನಮ್ಮ ಭಾರತದ ಮೋಸ್ಟ್ ಫ್ರೆಂಡ್ಲಿ ನೇಷನ್. ಓಕೆ, ಭೂತಾನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಜಪಾನ್ ಟೋಕಿಯೋದಲ್ಲಿ ನಡೆಯುತ್ತಿರುವ ಬೇಸಿಗೆ ಪ್ಯಾರಾ ಒಲಿಂಪಿಕ್ಸ್ ಗೇಮ್ ನೋಡಿ, ಪ್ಯಾರಾ ಒಲಿಂಪಿಕ್ಸ್ ಬಗ್ಗೆ ಇದು. ಪ್ಯಾರಾ ಒಲಿಂಪಿಕ್ಸ್ ಬಗ್ಗೆ ಎಕ್ಸಾಮ್ ಅಲ್ಲಿ ಅಷ್ಟು ಕ್ವಶನ್ ಗಳು ನಾವು ನೋಡಿಲ್ಲ ಸ್ನೇಹಿತರೆ, ಯಾವಾಗ ಒಲಿಂಪಿಕ್ಸ್ ಆದ್ರೂ. ಬಟ್ ಸ್ಟಿಲ್ ಈ ಸಲ ನಮ್ಮ ಒಲಿಂಪಿಕ್ಸ್ ರ್ಯಾಂಕಿಂಗ್ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಯಾಕಂದ್ರೆ ಅಷ್ಟೊಂದು ದೊಡ್ಡ ದೊಡ್ಡ ಇದು ಬಂದಿದೆ. 24ನೇ ಸ್ಥಾನದಲ್ಲಿ ಮೊದಲು ಚೈನಾ, ಸೆಕೆಂಡ್ ಬ್ರಿಟನ್, 3 ಯುನೈಟೆಡ್ ಸ್ಟೇಟ್ಸ್. ನಮ್ಮದು 24ನೇ ಸ್ಥಾನ. ಒಟ್ಟು 19 ನಮಗೆ ಇದು ಏನೋ ಇದು ಸಿಕ್ಕಿದೆ. 5 ಚಿನ್ನ, 8 ಬೆಳ್ಳಿ, 6 ಕಂಚು, ಒಟ್ಟು 19 ನಮಗೆ ಮೆಡಲ್ ಸಿಕ್ಕಿದೆ. ಅದು ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ 24ನೇ ಸ್ಥಾನದಲ್ಲಿ ಇದೀವಿ. ಸೊ ಅದಕ್ಕೆ ತಕ್ಕಂತೆ ಒಂದು 3 ಆಪ್ಷನ್ಸ್ ಇದೆ ಇಲ್ಲಿ. ಮುಖ್ಯವಾಗಿ ನಾನು ನಿಮ್ಗೊಂದು ಹೋಮ್ ವರ್ಕ್ ಕೊಡ್ತೀನಿ ಇದ್ರ ಬಗ್ಗೆ. ಒಲಿಂಪಿಕ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ. ಪ್ಯಾರಾ ಒಲಿಂಪಿಕ್ಸ್ ಬಗ್ಗೆ ನಾನು ಕೇಳಲ್ಲ ಅಂತ ಮಾಡಕ್ ಹೋಗಿಲ್ಲ, ಬಟ್ ಹೇಳಂಗ್ ಬರಲಿಲ್ಲ, ಕೇಳ್ಬಿಡ್ಬೋದು. ಈ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಫ್ಲಾಗ್ ನ ಸ್ಟಾರ್ಟಿಂಗ್ ಫ್ಲಾಗ್ ಭಾರತ ದೇಶ ಇಟ್ಕೊಂಡು ಹೋದವ್ರು ಯಾರು, ಎಂಡಿಂಗ್ ಅಲ್ಲಿ ಫ್ಲಾಗ್ ನ ತಗೊಂಡು ಫ್ಲಾಗ್ ಬೆರಿಯರ್ಸ್ ಅಂತ ಕರಿತೀವಿ. ಎಂಡ್ ಅಲ್ಲಿ ಫ್ಲಾಗ್ ನ ಇಟ್ಕೊಂಡವ್ರು ಯಾರು? ಇದು ನಿಮಗೆ ಗೊತ್ತಿದ್ರೆ ಆನ್ಸರ್ ಕಮೆಂಟ್ ಸೆಕ್ಷನ್ ಮಾಡಿ, ಗೊತ್ತಿಲ್ಲ ಅಂದ್ರೂ ಕೂಡ ಸರ್ಚ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಓಕೆ, ಇದು ಹೋಮ್ ವರ್ಕ್. ಹಾಗಾದ್ರೆ ಈ ಕ್ವಶನ್ ಬಂದ್ಬಿಡೋಣ. 10 ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ SH1 ಸಮಾರಂಭದಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಮಹಿಳೆ ಮತ್ತು ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿ ಎಂದು ಹೆಸರಿಸಲ್ಪಟ್ಟರು ಅಂತ ಇದೆ. ಓಕೆ, ಸುಮಿತ್ ಆಂಟಿಲ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ನಲ್ಲಿ ಚಿನ್ನದ ಪದಕ ಗೆದ್ದರು. ಈ 2020 ಟೋಕಿಯೋ ಪ್ಯಾರಾಲಿಂಪಿಕ್ಸ್ ನ ಧ್ಯೇಯವಾಕ್ಯ ಯುನೈಟೆಡ್ ಬೈ ಎಮೋಷನ್ಸ್ ಮತ್ತು ಅದರ ಪ್ಯಾರಾ ಒಲಿಂಪಿಕ್ ಚಿಹ್ನೆ 3 ಅಜಿಟೋಮೋಸ್ ಅನ್ನು ಒಳಗೊಂಡಿದೆ. ಸೊ ಇಲ್ಲಿ ಯಾವ್ದು ಸರಿ ಆನ್ಸರ್ ನಾ ಇಲ್ಲಿ ನಿಮ್ಗೆ ತೋರಿಸ್ತಾ ಅನ್ಕೋತೀನಿ. ANC ಸರಿ ಆನ್ಸರ್. ಹೌದು, ANC ಸರಿ ಆನ್ಸರ್. ಇಲ್ಲಿ ನನ್ನ ಹೆಸರನ್ನ ನಾನು ಹಾಕಿಲ್ಲ ಅಂತ, ಭಾರತೀಯ ಮಹಿಳೆ ಅಂತ ಹಾಕ್ಬಿಟ್ಟೆ. ಬಟ್ ಇಲ್ಲಿ ಹೆಸರು ಯಾರು ಸರ್? ವೆರಿ ಇಂಪಾರ್ಟೆಂಟ್ ಹೆಸರು, ಅವನಿ ಲೇಖರ, ಫಸ್ಟ್ ಇಂಡಿಯನ್ ವುಮೆನ್ ಗೋಲ್ಡ್ ಗೆದ್ದಿರ್ತಕ್ಕಂಥವ್ರು ರೈಫಲ್ ಅಲ್ಲಿ. ಓಕೆ, ಇದನ್ನ ದಯವಿಟ್ಟು ನೆನ್ಬಿಟ್ಕೊಳ್ಳಿ. ಇವರೇ ಇಂಡಿಯಾಸ್ ಫ್ಲಾಗ್ ಬೆರಿಯರ್ ಫಾರ್ ಕ್ಲೋಸಿಂಗ್ ಸೆರೆಮನಿಗೆ ಇವರು. ಓಪನಿಂಗ್ ಸೆರೆಮನಿಗೆ ಯಾರು ನೀವ್ ಹೇಳ್ಬೇಕು. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ರಮೋದ್ ಭಗತ್ ಓನ್ ದ ಗೋಲ್ಡ್ ಮೆಡಲ್ ಇನ್ ಬ್ಯಾಡ್ಮಿಂಟನ್ ಮೆನ್ಸ್ ಅಲ್ಲಿ. ಓಕೆ, ಇದನ್ನ ಅದಕ್ಕೆ ಇಲ್ಲಿ ತಪ್ಪಾಗಿರೋದು. ಆಪ್ಷನ್ ಸುಮಿತ್ ಆಂಟಿಲ್ ಅಂತ ಕೊಟ್ಟಿನಿ, ಹಾಗಾಗಿ ತಪ್ಪು. ಸೊ ಹಾಗಾಗಿ ANC ರೈಟ್. ಓಕೆ, ಇದ್ರ ಬಗ್ಗೆ ಯಾರು ಗೆದ್ರು ಏನು ಅಂತ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದು ಫುಲ್ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಆ ಟೈಮಲ್ಲಿ ನಾವು ಹಾಕಿದ್ದೀವಿ. ಒಂದ್ಸಲ ನಮ್ಮ ಟೆಲಿಗ್ರಾಮ್ ಚಾನಲ್ ವಿಸಿಟ್ ಕೊಡಿ ಆ ಟೈಮಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ. ಸೆಪ್ಟೆಂಬರ್ 2021ರಲ್ಲಿ ತಮಿಳುನಾಡು ಭಾರತದ ಮೊದಲ ಡ್ಯಾಶ್ ಸಂರಕ್ಷಣಾ ರಿಸರ್ವ್ ಡ್ಯಾಶ್ ನಲ್ಲಿ ಸ್ಥಾಪಿಸುವ ಯೋಜನೆ ರೂಪಿಸಿತು. ಅಂದ್ರೆ ಎಲ್ಲಿ ಏನನ್ನ ಸ್ಥಾಪನೆ ಮಾಡ್ಬೇಕು ಅಂತ. ಒಂದೇ ಕ್ವಶನ್ ನಲ್ಲಿ ನನಗೆ 2 ಕ್ವಶನ್ ಹಾಕಿದ್ದೀವಿ. ಇಲ್ಲಿ ತಮಿಳುನಾಡು ಡುಗಾಂಗ್ ಅಂತಕ್ಕಂಥದ್ದು. ಡುಗಾಂಗ್ ಅಂತಂದ್ರೆ ಏನರ್ಥ? ಪಾಕ್ ಬೇ. ಪಾಕ್ ಬೇ ಎಲ್ಲಿ ಬರುತ್ತೆ ಗೊತ್ತಲ್ಲ? ಪಾಕ್ ಬೇ ಇಲ್ಲಿ ಬರುತ್ತೆ. ಪಾಕ್ ಬೇ ಶ್ರೀಲಂಕಾದ ಹತ್ರ ಈ ಕಡೆ ನಮ್ಮ ಜಾಗದಲ್ಲಿ ಪಾಕ್ ಬೇ ಬರುತ್ತೆ. ಓಕೆ, ಇಲ್ಲಿ ಡುಗಾಂಗ್ ಅಂದ್ರೆ ನಾವು ಸೀ ಕೌ ಅಂತ ಕರಿತೀವಿ. ಸೀ ಕೌ ಅಂದ್ರೆ ನೀರು ಹಸು ಅಂತ ಕರಿಬಹುದು, ಈ ರೀತಿ ಇರುತ್ತೆ. ಓಕೆ, ಪಾಕ್ ಬೇಲಿ ಒಂದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಇದಕ್ಕೋಸ್ಕರನೇ ಒಂದು ರಿಸರ್ವ್ ಕನ್ಸರ್ವೇಷನ್ ರಿಸರ್ವ್ ನ ಸ್ಥಾಪನೆ ಮಾಡ್ತಾರೆ. ಹೇಳ್ತಾನೆ ಕೋಸ್ಟಲ್ ಏರಿಯಾ. ಓಕೆ, ಪಾಕ್ ಬೇ ಹತ್ರ ಸೌತ್ ಕೋಸ್ಟಲ್ ರೀಜನ್ ಆಫ್ ತಮಿಳುನಾಡಲ್ಲಿ ಇದು ಮಾಡ್ತಾ ಇದೆ. ಯಾಕಂದ್ರೆ ಇದು ಎಂಡೇಂಜರ್ ಅಲ್ಲಿ ಇದೆ, ಮತ್ತೆ ವಲ್ನೂರಬಲ್ ದುರ್ಬಲವಾಗಿದೆ, ಎಂಡೇಂಜರ್ ಲಿಸ್ಟ್ ಅಲ್ಲಿ ಇದೆ. ಯಾವ್ದ್ರಲ್ಲಿ ಸರ್? ನಮ್ಮ IUCN ರೆಡ್ ಬುಕ್ ಅಲ್ಲಿ ನಮ್ಗೆ ಏನಾಗಿದೆ, ಇದು ಎಂಡೇಂಜರ್ ಲಿಸ್ಟ್ ಅಲ್ಲಿ ಇದೆ. ಹಾಗಾಗಿ ಇದನ್ನ ಕಾಪಾಡಬೇಕು ಅಂತ ಒಂದು ಕನ್ಸರ್ವೇಷನ್ ಏರಿಯಾ ಮಾಡ್ತಾ, ರಿಸರ್ವ್ ಮೆರೈನ್ ರೀಜನ್ ಮಾಡ್ತಾ ಇದ್ದಾರೆ ಪಾಕ್ ಬೇಲಿ, ಪಾಕ್ ಬೇ ಹತ್ರ. ಓಕೆ, ಇದು ಸೀ ಕೌ ಡುಗಾಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಬನ್ನಿ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆ ಮತ್ತು ರಿಪಬ್ಲಿಕ್ ಆಫ್ ಸಿಂಗಾಪುರ್ ನೌಕಾಪಡೆಯ ನಡುವೆ ನಡೆಯುವ ದ್ವಿಪಕ್ಷೀಯ ಕಡಲ ವ್ಯಾಯಾಮ ಹೆಸರಿಸಿ. ಓಕೆ, ಎಕ್ಸರ್ಸೈಸ್ ಮೆರೈನ್ ಎಕ್ಸರ್ಸೈಸ್ ನಡೀತು. ಯಾವ್ದ್ರ ಜೊತೆ? ಇಂಡಿಯಾ ಮತ್ತೆ ಮ್ಯಾರಿಟೈಮ್ ಎಕ್ಸರ್ಸೈಸ್ ಅಂತ ಕರಿತೀವಿ, ಬೈಲ್ಯಾಟರಲ್ ಮತ್ತೆ ಸಿಂಗಾಪುರ್. ಯಾವ್ದು ಸರ್ ಅದು? ಸಿಂಬೆಕ್ಸ್.
ನೋಡಿ ಸಿಂಗಾಪುರ್ ಇಂಡಿಯಾ ಮ್ಯಾರಿಟೈಮ್ ಬೈಲ್ಯಾಟ್ರಲ್ ಎಕ್ಸರ್ಸೈಸ್ ಅಂತ ಫುಲ್ ಫಾರ್ಮ್ ಇದು. ಓಕೆ, ಸಿಂಬೆಕ್ಸ್. ಸೊ ಇದ್ರ ಬಗ್ಗೆ ಜಾಸ್ತಿ ಕೇಳಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು. ಬಟ್ ಒಂದೊಂದ್ಸಲ ಯಾವ ಒಂದು ಇದು ಹೋಗಿತ್ತು ನಮ್ಮ ಭಾರತದಿಂದ ಅಂತ ಕೇಳ್ಬಿಡ್ತಾನೆ. ಬಟ್ ಇಲ್ಲಿ ಕೊಟ್ಟಿದ್ದೀನಿ INS ರಣವಿಜಿ, INS ಕಿಲ್ತಾನ್, INS ಕೋರಾ ಪಾರ್ಟಿಸಿಪೇಟ್ ಇನ್ ದ ಎಕ್ಸರ್ಸೈಸ್ ಅಂತ. ಬಟ್ ನಾಟ್ ನೆಸೆಸರಿ ಇದನ್ನ ಕೇಳಲ್ಲ, ಜಸ್ಟ್ ಎಕ್ಸರ್ಸೈಸ್ ನೇಮ್ ಕೇಳ್ತಾನೆ ಅಷ್ಟೇ. ಭಾರತದ ಆಲ್ಫಾ ಡಿಸೈನ್ಸ್ ಮತ್ತು ಇಸ್ರೇಲ್ ನ ಎಲ್ಬಿಟ್ ಸೆಕ್ಯೂರಿಟಿ ಸಿಸ್ಟಮ್ಸ್ ನಡುವೆ ಸಹಿ ಮಾಡಿದ ಇತ್ತೀಚಿನ ಒಪ್ಪಂದ ಅಡಿಯಲ್ಲಿ ಭಾರತೀಯ ಸೇನೆಯು ಖರೀದಿಸಲು ಸಿದ್ಧವಾಗಿರುವ ಡ್ರೋನ್ ಸಿಸ್ಟಮ್ ಅನ್ನು ಹೆಸರಿಸಿ. ನೇಮ್ ದ ಡ್ರೋನ್ ಸಿಸ್ಟಮ್ ದಟ್ ಇಸ್ ಸೆಟ್ ಟು ಬಿ ಪರ್ಚೇಸ್ ಬೈ ಇಂಡಿಯನ್ ಆರ್ಮಿ ಅಂಡ್ ಇಟ್ಸ್ ರೀಸೆಂಟ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಇಸ್ರೇಲ್. ಕಂಪನಿಗಳ ಜೊತೆ ರೀಸೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಯಾವ್ದು? ಈಗ ತಾನೇ ಮಾತಾಡಿರೋ ಡ್ರೋನ್ ಸ್ಕೈ ಗಾರ್ಡಿಯನ್ ಅಂತ. ಓಕೆ, ಸ್ಕೈ ಗಾರ್ಡಿಯನ್ ಇದು ನೋಡಿ ವಿಮಾನ ತರನೇ ಇರುತ್ತೆ ಡ್ರೋನ್ ಇದು. ಇದು ಹೆಂಗೆ ಅಂದ್ರೆ ಆತ್ಮಾಹುತಿ ದಾಳಿ 360 ಡಿಗ್ರಿ ಅಟ್ಯಾಕ್ ಮಾಡುತ್ತೆ. ಆತ್ಮಾಹುತಿ ದಾಳಿ ಅಂದ್ರೆ ಇದ್ರಲ್ಲಿ ಕ್ಷಿಪಣಿಗಳು ಇರುತ್ತದೆ. ಟಾರ್ಗೆಟ್ ಫಿಕ್ಸ್ ಮಾಡ್ಬಿಟ್ರೆ ಯಾವ್ದಾದ್ರು ಇದು ಸರ್ವೆಲೆನ್ಸ್ ಮಾಡ್ತಾ ಇರುತ್ತೆ. ಓಕೆ, ನೋಡ್ತಾ ಇರುತ್ತೆ. ಓಕೆ, ಅಲ್ಲಿ ಟಾರ್ಗೆಟ್ ಯಾವ್ದಾದ್ರು ಇದೆ ಗೊತ್ತಾಯ್ತು ಯಾರು ಇದ್ದಾರೆ ಅಂದಾಗ ಅವ್ರ ಮೇಲೆ ಹೋಗಿ ಬಿಟ್ಬಿಡೋದು. ಆತ್ಮಾಹುತಿ ದಾಳಿ ಅಂತ ಕರಿತೀವಿ. ಓಕೆ, ಸೂಸೈಡ್ ಡ್ರೋನ್ಸ್ ಅಂತ ಕರಿತೀವಿ. 100 ಸ್ಕೈ ಸ್ಟ್ರೈಕರ್ಸ್ ನಾವು ಖರೀದಿ ಮಾಡ್ತಾ ಇದ್ವಿ. ಓಕೆ, ಬನ್ನಿ, 100 ಕೋಟಿಯ ಸ್ಟ್ರೈಕರ್ಸ್, ಅದು 100 ಕೋಟಿಯ ಬೆಲೆ. ಓಕೆ, ಈ ಕೆಳಗಿನ ಯಾವ ದೇಶವು ಬ್ರಿಕ್ಸ್ ನ ಹೊಸ ಅಭಿವೃದ್ಧಿ ಬ್ಯಾಂಕ್ ನ ಮೊದಲ ಬ್ಯಾಚ್ ನ ಹೊಸ ಸದಸ್ಯರಾಗಿ ಸೇರಿಕೊಂಡಿದ್ದಾರೆ? ಬ್ರಿಕ್ಸ್ ಬ್ಯಾಂಕ್ ಗೊತ್ತಿರ್ಬೇಕು ನಿಮ್ಗೆ. ಬ್ರಿಕ್ಸ್ ಬ್ಯಾಂಕ್ ನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ NDB ಅಂತಾನೆ ಕರಿತೀವಿ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಎಲ್ಲಿದೆ? ಫಿಲಿಪೈನ್ಸ್, ಮನಿಲಾ ಅಲ್ವಾ? ಎಲ್ಲಿದೆ ಹೆಡ್ ಕ್ವಾರ್ಟರ್ಸ್? ಕಮೆಂಟ್ ಮಾಡಿ. ಈಗ ಹೊಸದಾಗಿ ಇದಕ್ಕೆ ಸೇರ್ಕಂಡೆ ಆಗಿವೆ. ಮೊದಲು ಬ್ರಿಕ್ಸ್ ಅಂದ ತಕ್ಷಣ ಏನಿಸಿತ್ತು ಸರ್? ನಮ್ಮ ಬ್ರಿಕ್ಸ್ ಬ್ಯಾಂಕ್ ಅಂದ ತಕ್ಷಣ BRIC. ಬ್ರಿಕ್ಸ್ ಬ್ಯಾಂಕ್ ಯಾರ್ಯಾರಿದ್ರು? BRICS ಯಾರ್ಯಾರಿದ್ರು? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾ. ಇಷ್ಟು ಕಂಟ್ರಿಗಳಿಂದ ಆಗಿರ್ತಕ್ಕಂಥದ್ದು ಬ್ರಿಕ್ಸ್ ಬ್ಯಾಂಕ್. ಇದು ಇರೋದು ಎಲ್ಲಿ? ಹೆಡ್ ಕ್ವಾರ್ಟರ್ಸ್ ಶಾಂಘೈ ಚೈನಾದಲ್ಲಿ. ಓಕೆ, ಮನಿಲಾ ಅಲ್ಲ, ಶಾಂಘೈ ಚೈನಾದಲ್ಲಿ ಇರ್ತಕ್ಕಂಥದ್ದು. ಇದು ಈ ರಾಷ್ಟ್ರಗಳು ಇದರ ಸದಸ್ಯತ್ವ ಇತ್ತು. ಇವಾಗ ಎಕ್ಸ್ಟ್ರಾ ರಾಷ್ಟ್ರಗಳನ್ನ ಸದಸ್ಯರಾಗಿ ಸೇರಿಸ್ಕೊತಾ ಇದ್ದಾರೆ. ಉರುಗ್ವೆ, UAE ಮತ್ತು ಬಾಂಗ್ಲಾದೇಶ್. ಓಕೆ, ಉರುಗ್ವೆ, EAA ಮತ್ತು ಬಾಂಗ್ಲಾದೇಶ್. ಇಲ್ಲಿ ಇದನ್ನೇ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಅಂತ ಹೇಳಕ್ ಬರಲ್ಲ. ಇದು ನ್ಯೂಸ್ ಅಲ್ಲಿ ಇರೋದ್ರಿಂದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಬ್ರಿಕ್ಸ್ ಬ್ಯಾಂಕ್ ನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಇದು ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಕೇಳ್ಬೋದು. ಓಕೆ, ಯಾವಾಗ ಸ್ಟಾರ್ಟ್ ಆಯ್ತು? 2014. ಬ್ರೆಜಿಲ್ ಅಲ್ಲಿ ಒಂದು ಸಮಾವೇಶ ಮಾಡುತ್ತೆ ಬ್ರಿಕ್ಸ್. ಅವಾಗ ಇದನ್ನ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಓಕೆ, ಇದರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆ ಅಂತ ಕೇಳ್ಬೋದು. ಶಾಂಘೈ ಚೈನಾದಲ್ಲಿ ಇದೆ. ಸೊ ಮತ್ತೆ ಅದರ ಫೌಂಡರ್ ಬ್ರಿಕ್ಸ್ ಪ್ರೆಸಿಡೆಂಟ್ ಇವಾಗ ಯಾರು ಅಂತ ಕೇಳ್ಬೋದು. ಸೊ ಹಾಗಾಗಿ ಈ ಲಿಸ್ಟ್ ಕೊಟ್ಟಿದ್ದೀನಿ ಸರ್. ಇಷ್ಟು ನೋಡ್ಕೊಳ್ಳಿ. ಇದನ್ನ ಕೇಳ್ದೋದ್ರು ಯಾವ ದೇಶ ಸದಸ್ಯ ಆಗಿದೆ ಅಂತ ಅಟ್ಲೀಸ್ಟ್ ಇದನ್ನಾದ್ರು ಕೇಳ್ತಾರೆ. ಓಕೆ, ನೆಕ್ಸ್ಟ್ ಬನ್ನಿ. ಆದಿವಾಸಿ ಮತ್ತು ಚಹಾ ಬುಡಕಟ್ಟು ಸಮುದಾಯವನ್ನು ಗೌರವಿಸಲು ಯಾವ ರಾಜ್ಯ ಸರ್ಕಾರವು ರಾಜೀವ್ ಗಾಂಧಿ ಒರಾಂಗ್ ರಾಷ್ಟ್ರೀಯ ಉದ್ಯಾನವನ್ನು ಒರಾಂಗ್ ರಾಷ್ಟ್ರೀಯ ಉದ್ಯಾನವನ ಎಂದು ಮರುನಾಮಕರಣ ಮಾಡಿದೆ? ಇಲ್ಲಿ ನೋಡಿ, ರಾಜೀವ್ ಗಾಂಧಿ ಒರಾಂಗ್ ಅಂತ ಇದ್ದನ್ನ ಬರೀ ಒರಾಂಗ್ ಅಂತ ಮಾಡಿದೆ. ಒರಾಂಗ್ ಅಂತ ಏನಕ್ಕೆ ಮಾಡಿದ್ರೆ ಆ ರಾಜ್ಯದ ಬುಡಕಟ್ಟು ಜನರನ್ನ ಗೌರವ ಮಾಡಕ್ಕೋಸ್ಕರ. ಇಲ್ಲಿ ಇದು ಸುದ್ದಿಯಲ್ಲಿ ಇದೆಯಲ್ಲ, ನಿಮ್ಗೆ ಹೆಂಗ್ ಕ್ವಶನ್ ಕೇಳಬಹುದು? ಹಿಂಗೆ ಕೇಳಬೇಕು ಅಂತೇನಿಲ್ಲ. ಇಲ್ಲಿ ಕರೆಂಟ್ ಅಫೇರ್ ಇದೆ, ಅದನ್ನ ಕ್ವಶನ್ ತಗೊಂಡಿದ್ದೀನಿ. ಬಟ್ ನಿಮ್ಗೆ ಒರಾಂಗ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬಹುದು. ಇರೋದಿಲ್ಲ ಸರ್, ಅಸ್ಸಾಂ. ಯಾಕಂದ್ರೆ ಇದನ್ನ ಮಿನಿ ಕಾಜಿರಂಗ ಅಂತ ಕರಿತೀವಿ. ಮಿನಿ ಕಾಜಿರಂಗ ಅಂತಾನೆ ಕರಿತೀವಿ. ಓಕೆ, ಎಲ್ಲಿದೆ ಸರ್? ಇದು ಅಸ್ಸಾಂ ಅಲ್ಲಿ ಇದೆ. ಇದು ನೆನ್ಪಿಟ್ಕೊಳ್ಳಿ. ಒರಾಂಗ್ ನ್ಯಾಷನಲ್ ಪಾರ್ಕ್ ಇಸ್ ರೆಫರ್ ಟು ದ ಮಿನಿ ಕಾಜಿರಂಗ ಆಫ್ ದ ಅಸ್ಸಾಂ ಅಂತ ಕರಿತೀವಿ. ನೆಕ್ಸ್ಟ್ ಬನ್ನಿ. ಸೆಪ್ಟೆಂಬರ್ ನಲ್ಲೇ ಲಡಾಖ್ ಡ್ಯಾಶ್ ಅನ್ನು ತನ್ನ ರಾಜ್ಯ ಪ್ರಾಣಿ ಮತ್ತು ಡ್ಯಾಶ್ ಅನ್ನು ರಾಜ್ಯ ಪಕ್ಷಿ ಎಂದು ಘೋಷಿಸಿತು. ಅಂದ್ರೆ ಅದರ ರಾಜ್ಯ ಪ್ರಾಣಿ ಯಾವುದು, ರಾಜ್ಯ ಪಕ್ಷಿ ಯಾವುದು? ಲಡಾಖ್ ಘೋಷಣೆ ಮಾಡಿದೆ. ಯಾಕಂದ್ರೆ ಮೊದಲು ಜಮ್ಮು ಅಂಡ್ ಕಾಶ್ಮೀರ ಮತ್ತು ಲಡಾಖ್ ಒಂದೇ ಆಗಿತ್ತು. ಈಗ 2 ಸಪರೇಟ್ ಯೂನಿಯನ್ ಟೆರಿಟರಿ ಆಗಿದೆ, ಕೇಂದ್ರಾಡಳಿತ ಪ್ರದೇಶದ. ಹಾಗಾಗಿ ಲಡಾಖ್ ತನ್ನ ಒಂದು ಸಪರೇಟ್ ರಾಜ್ಯ ಪಕ್ಷಿ ಮತ್ತೆ ರಾಜ್ಯ ಪ್ರಾಣಿಯನ್ನು ಘೋಷಣೆ ಮಾಡಿದೆ. ಯಾವ್ದು? ಹಿಮಚರತಿ. ಓಕೆ, ಸ್ನೋ ಲೆಪಾರ್ಡ್ ಮತ್ತೆ ಬ್ಲಾಕ್ ನೆಕ್ ಕ್ರೇನ್ ಅಂತ ಕರಿತೀವಿ. ಓಕೆ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಮೊದಲು ಜಮ್ಮು ಕಾಶ್ಮೀರ ಜೊತೆ ಇದ್ದಾಗ ಅಲ್ಲಿ ಏನಾಗಿತ್ತು ಅಂದ್ರೆ ಪಕ್ಷಿ ಬ್ಲಾಕ್ ನೆಕ್ ಕ್ರೇನ್ ಇತ್ತು. ಬಟ್ ಹಿಮಚಿರತೆ ಬದಲು ಕಾಶ್ಮೀರ್ ಸ್ಟ್ಯಾಗ್, ಅಂಗುಲ್ ಅಂತ ಕರಿತೀವಿ. ಅದು ಅದರ ಒಂದು ರಾಷ್ಟ್ರೀಯ ಪ್ರಾಣಿ ಆಗಿತ್ತು ಜಮ್ಮು ಕಾಶ್ಮೀರದ ಅವಾಗ. ಓಕೆ, ಸೊ ಹಾಗಾಗಿ ಇದು ತನ್ನದನ್ನು ಘೋಷಣೆ ಮಾಡಿದೆ. ನೆಕ್ಸ್ಟ್ ಬನ್ನಿ. ರಾಮನ್ ಮೆಗಸೆ ಪ್ರಶಸ್ತಿ 2021ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಅಂಶಗಳನ್ನು ಗುರುತಿಸಿ. ಓಕೆ, ರಾಮನ್ ಮೆಗಸೆ ಬಗ್ಗೆ ಈ ವರ್ಷದ ಅವಾರ್ಡ್ ಬಗ್ಗೆ ಕೇಳ್ತಾ ಇದ್ದೇನೆ. ಈ ಎಕ್ಸಾಮ್ ಅಲ್ಲಿ ಫೇವರೇಟ್ ಇದು. ಓಕೆ, PSA, PC ಈ ತರ ಎಕ್ಸಾಮ್ ಅಲ್ಲಿ ಫೇವರೇಟ್ ಇದು. ಸೊ ರಾಮನ್ ಮೆಗಸೆ ಆಕ್ಚುಲಿ ಫಿಲಿಪೈನ್ಸ್ ಅಲ್ಲಿ ಕೊಡ್ತಾರಲ್ವಾ? ಫಿಲಿಪೈನ್ಸ್ ಅನ್ಕೋತೀನಿ ಅಲ್ವಾ? ಸೊ ಇವ್ರು ಏನ್ ಕೊಡ್ತಾರೆ ಸರ್, ಇಲ್ಲಿ ಪ್ರಮುಖವಾಗಿ ಇದನ್ನ ಏಷ್ಯಾದ ನೊಬೆಲ್ ಪ್ರೈಸ್ ಅಂತ ಕರಿತೀವಿ. ಏಷ್ಯಾ ನೊಬೆಲ್ ಪ್ರೈಸ್ ಅಂತ ಕರಿತೀವಿ ಇದನ್ನ. ಓಕೆ, ಈಗ ಇಲ್ಲಿ ಆಪ್ಷನ್ಸ್ ನೋಡೋಣ ಬನ್ನಿ. ಬಾಂಗ್ಲಾದೇಶದ ವಿಜ್ಞಾನಿ ಫಿರ್ದೌಸಿ ಕಾದ್ರಿ ಕಾಲರ ವಿರುದ್ಧ ಅಗ್ಗದ ಮೌಖಿಕ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದರು. ಈ ಪ್ರಶ್ನೆ ಪಡೆದಲ್ಲಿ ಒಬ್ಬರು. ಹೌದು ಸರ್, ಬಾಂಗ್ಲಾದೇಶದವ್ರಿಗೆ ಒಟ್ಟು 4 ಜನ ಸಿಕ್ಕಿದೆ ಸರ್ 2021. ಒಬ್ರು ಬಾಂಗ್ಲಾ, ಓಕೆ, ಇನ್ನೊಬ್ರು ಪಾಕಿಸ್ತಾನ ಅರ್ಥಶಾಸ್ತ್ರಜ್ಞ ಮೊಹಮ್ಮದ್ ಅಮ್ಜದ್,
ಸಕೀಬ್ ಮೊದಲ ಬಡ್ಡಿ ರಹಿತ ಮೈಕ್ರೋ ಫೈನಾನ್ಸ್ ಪ್ರೋಗ್ರಾಮ್ ಅನ್ನು ಅಭಿವೃದ್ಧಿಪಡಿಸಿದರು. ಹಾಗಾಗಿ ಇವ್ರಿಗೂ ಕೂಡ ಸಿಕ್ಕಿದೆ. ಓಕೆ ಫೈನ್. ನೆಕ್ಸ್ಟ್ ರಾಮನ್ ಮೆಗಸೆ ಪ್ರಶಸ್ತಿಯನ್ನು ಮಲೇಷ್ಯಾದ ಅಭಿವೃದ್ಧಿ ಸಮಸ್ಯೆಗಳನ್ನು ವಿಭಾಗಿಸುವ ಜನರು ಮತ್ತು ಗುಂಪುಗಳನ್ನು ಗುರುತಿಸಲು ಮತ್ತು ಗೌರವಿಸಲು ನೀಡಲಾಗುತ್ತದೆ. ಓಕೆ, ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್? ಸೊ ಇಲ್ಲಿ ಎ ಅಂಡ್ ಬಿ ಕರೆಕ್ಟ್. ಮಲೇಷ್ಯಾದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮ ಏಷ್ಯಾದಲ್ಲಿ ಯಾವ ರಾಷ್ಟ್ರಗಳು ನಿಮ್ಗೆ ಗೊತ್ತಿರಬೇಕು, 2020 ಇಂಡಿಯಾದವ್ರಿಗೂ ಕೊಟ್ಟಿತ್ತು ಅನ್ಕೋತೀನಿ. 2020 ಅನ್ಕೋತೀನಿ. ಎಸ್, ಇಂಡಿಯಾದವ್ರಿಗೂ ಕೂಡ ರಾಮನ್ ಮೆಗಸೆ ಸಿಕ್ಕಿತ್ತು. ಹಾಗೆ ಇಲ್ಲಿ ಆಪ್ಷನ್ ಎ ಅಂಡ್ ಬಿ ಕರೆಕ್ಟ್ ಆಗುತ್ತೆ. ಸರ್, ರಾಮನ್ ಮೆಗಸೆ ಅವಾರ್ಡ್ ಏನಾಗಿದೆ, ಈ ವರ್ಷ 4 ಜನ ಅಂತ ಹೇಳಿದೆ. ಒಬ್ರು ಪಾಕಿಸ್ತಾನದವರು ಮೊಹಮ್ಮದ್ ಅಜ್ಮದ್ ಸಕೀಬ್ ಅಂತ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಸ್ಟೀವನ್ ಮುನ್ಸಿ ಅಂತ ಸೌತ್ ಈಸ್ಟ್ ಏಷ್ಯಾ, ಓಕೆ, ಪೀಸ್ ಬಿಲ್ಡರ್ ಶಾಂತಿಗೋಸ್ಕರ ಇವರು ಕೊಟ್ಟಿರ್ತಕ್ಕಂಥದ್ದು. ಫಿಲಿಪೈನ್ಸ್ ಅವರು, ಓಕೆ, ರಾಬರ್ಟ್ ಬೆಲೋನ್ ಅಂತ ಇವರು ಎನ್ವೈರನ್ಮೆಂಟ್ ಬಗ್ಗೆ ಒಂದಷ್ಟು ಇದು ಮಾಡಿದ್ರು. ಹಾಗಾಗಿ ಮತ್ತೆ ಫಿರ್ದೋಶಿ ಕದರಿ ಅಂತ ಬಾಂಗ್ಲಾದೇಶದವರು ವ್ಯಾಕ್ಸಿನ್ ಕಂಡುಹಿಡಿದಿದ್ರು ಕಾಲರಾಗೆ, ಕಮ್ಮಿ ಕಾಸು ಬಾಯಿಂದ ಹಾಕೊಳ್ತಕ್ಕಂಥದ್ದು. ಹಾಗಾಗಿ ಇವ್ರಿಗೂ ಕೂಡ ಸಿಕ್ಕಿದೆ. ಇದು 1957 ಎಸ್ಟಾಬ್ಲಿಷ್ ಆಗುತ್ತೆ. ಫಸ್ಟ್ ಪ್ರೈಸ್ 1958 ಸ್ಟಾರ್ಟ್ ಮಾಡ್ತಾರೆ. ಇದು ಮನಿಲಾ ಫಿಲಿಪೈನ್ಸ್ ದೇಶದಿಂದ ಕೊಡ್ತಕ್ಕಂಥದ್ದು. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ. ಸೆಪ್ಟೆಂಬರ್ 2021 ನಡೆದ 2+2 ಮಿನಿಸ್ಟ್ರಿಯಲ್ ಡೈಲಾಗ್ ಗೆ ಸಂಬಂಧಿಸಿದಂತೆ ಯಾವ ಪಾಯಿಂಟ್ ಗಳು ಗುರುತಿಸಿ? ವೆರಿ ಇಂಪಾರ್ಟೆನ್ಸ್ ಆಗಿದೆ. ಫಸ್ಟ್ 2+2 ಮಿನಿಸ್ಟ್ರಿಯಲ್ ಡೈಲಾಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. 2+2 ಮಿನಿಸ್ಟ್ರಿಯಲ್ ಡೈಲಾಗ್ ಅಂದ್ರೆ ಎರಡು ಅಂದ್ರೆ ಇಷ್ಟೇ ಸರ್. ನಮ್ಮ ದೇಶದ ಒಬ್ಬ 2, ಇನ್ನೊಂದು ದೇಶದ ಇನ್ನೊಬ್ರು 2. ಯಾರಿಬ್ರು ಅವರು? ಒಬ್ರು ಒಂದು ನಿಮಗೆ ಎಕ್ಸ್ಟರ್ನಲ್ ಮಿನಿಸ್ಟರ್, ವಿದೇಶಾಂಗ ಸಚಿವರಾಗಿರ್ಬೋದು ಅಥವಾ ಸೆಕ್ರೆಟರಿ ಆಗಿರ್ಬೋದು, ಯಾರು ಒಬ್ರು ಇರ್ತಾರೆ, ಸೆಕ್ರೆಟರಿ ಆಗಿರ್ಬೋದು, ಎಕ್ಸ್ಟರ್ನಲ್ ಮಿನಿಸ್ಟರ್ ಪ್ಲಸ್ ಇನ್ನೊಬ್ರು ಡಿಫೆನ್ಸ್. ಅದಕ್ಕೆ 2+2 ಅಂತ. ಈ ಎರಡು ಒಂದು ಆಡಳಿತದಿಂದ ಮಾತುಕತೆ ಮಾಡ್ತಕ್ಕಂಥದ್ದು, ಕೋಆಪರೇಷನ್ ಮಾಡ್ತಕ್ಕಂಥದ್ದು. ಡಿಫೆನ್ಸ್ ಅಲ್ಲೂ ಕೂಡ ಅವರು ಸಚಿವರಾಗಿರೋ ಭಾಗವಹಿಸಬಹುದು ಅಥವಾ ಸೆಕ್ರೆಟರಿ, ಎರಡು ದೇಶದಲ್ಲಿ. ಸೊ ಅದಕ್ಕೆ 2+2 ಅಂತೀವಿ. ಭಾರತ ಇದುವರೆಗೂ ನೋಡಿ ಎಕ್ಸಾಮ್ ಅಲ್ಲಿ ಏನೇನ್ ಕೇಳಬಹುದು ಅಂತ ಫಸ್ಟ್ ಇದು ಕ್ವಶನ್ ಬರಕ್ಕಿಂತ ಮುಂಚೆ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಭಾರತ ಆಸ್ಟ್ರೇಲಿಯಾ, ಜಪಾನ್ ಮತ್ತೆ US ಜೊತೆ ಈ 2+2 ಮಾಡ್ಕೊಂಡಿದೆ ಇದುವರೆಗೂ. ಓಕೆ, ಈಗ ಫಸ್ಟ್ ಟೈಮ್ ಆಸ್ಟ್ರೇಲಿಯಾ ಜೊತೆ ಮೊದಲನೇ ಬಾರಿಗೆ ಇದು ಮಾಡ್ಕೊಂಡಿದೆ. ಜಪಾನ್ US ಜೊತೆ ಆಗ್ಲೇ 1-2 ಸಲ ಆಗಿದೆ. ಜೊತೆಗೆ ಈಗ ರಷ್ಯಾ ಜೊತೆ ಕೂಡ ಅದು ಮಾತುಕತೆ ನಡೀತದೆ. ಇನ್ನು ರಷ್ಯಾ ಜೊತೆ ಆಗಿಲ್ಲ. ಸೊ ಹಾಗಾಗಿ ಇದು ಬೇಕಾಗಿಲ್ಲ. ಈಗ ಈ 3 ಇಂಪಾರ್ಟೆಂಟ್ ಆಗುತ್ತೆ ದೇಶಗಳು ಎಕ್ಸಾಮ್ ಅಲ್ಲಿ ಕೇಳಿದ್ರೆ. ಓಕೆ, ಇವತ್ತೇನ್ ಮಾಡ್ತಾ ಇದೀನಿ, ರಷ್ಯಾ ಜೊತೆ 2+2 ಆಗಿಲ್ಲ, ಮಾಡ್ಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ. ಎಲ್ಲಿ? ರಷ್ಯಾ ಜೊತೆ. ಓಕೆ, ಈಗ ಕ್ವಶನ್ ಬಂದ್ಬಿಡ್ತೇನೆ. ಆರ್ಥಿಕ ಭದ್ರತೆ, ಸೈಬರ್ ಹವಾಮಾನ, ಅಫ್ಘಾನಿಸ್ತಾನ ಬಿಕ್ಕಟ್ಟು ಇತ್ಯಾದಿಗಳಿಗೆ ಸಂಬಂಧಿಸಿದ ಪ್ರಮುಖ ಸಮಸ್ಯೆಗಳನ್ನು ಚರ್ಚಿಸಲು ಭಾರತವು ರಷ್ಯಾದೊಂದಿಗೆ ಎರಡನೇ 2+2 ಮಿನಿಸ್ಟ್ರಿಯಲ್ ಡೈಲಾಗ್ ಅನ್ನು ಆಯೋಜಿಸಿದೆ. ಅಂದ್ರೆ ಮೊದಲನೇ 2+2 ಮಿನಿಸ್ಟ್ರಿಯಲ್ ಡೈಲಾಗ್ ಆಯೋಜಿಸಿದೆ. ಹೌದು, ಕರೆಕ್ಟ್. ಈಗ ತಾನೇ ನಿಮ್ಗೆ ಹೇಳಿದೆ. ವಿದೇಶಿ ಹಣಕಾಸು ವ್ಯವಹಾರ ಸಚಿವ ಎಸ್ ಜಯಶಂಕರ್ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಷ್ಯಾದಿಂದ ತಮ್ಮ ಸಹವರ್ತಿಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ತಪ್ಪು, ನಿಮ್ಗೆ ಹಣಕಾಸು ಸಚಿವರು ಬರಲ್ಲ, ಇಲ್ಲಿ ಎಕ್ಸ್ಟರ್ನಲ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್ ಬರೋದು. ಓಕೆ, 2 ರಾಷ್ಟ್ರಗಳು ಕೆಲಸ ಮಾಡಲು ಒಪ್ಪಿಕೊಂಡಿವೆ. ಹೌದು. ಸೊ ಇಲ್ಲಿ ಎ ಮತ್ತೆ ಸಿ ಇಸ್ ದ ರೈಟ್ ಆನ್ಸರ್, 5ನೇ ಆಪ್ಷನ್. ಸೊ ಇಲ್ಲಿ ಯಾರು ಸರ್ ಡಿಫೆನ್ಸ್ ಮಿನಿಸ್ಟರ್ ಬರಬೇಕು? ಸಾರಿ, ಓಕೆ, ಇದು ಮೊದಲನೇ ಆಪ್ಷನ್ ಕೂಡ ತಪ್ಪು. ಯಾಕಂದ್ರೆ ಇಲ್ಲಿ 2ನೇ ಅಂತ ಕೊಟ್ಟಿದ್ದೀನಿ, ಹೊಡೆದಾಗ್ತದೆ ನೋಡಿ. ಇಲ್ಲಿ 2ನೇ ಅಂತ ಕೊಟ್ಟಿದ್ದೀನಿ, ಇದು 2ನೇ ಅಲ್ಲ, ಇದು ಮೊದಲನೇ ನಡೆದಿದ್ದು. ಓಕೆ, ಸೊ ಇಲ್ಲಿ 2ನೇ ಅಂತ ಕೊಟ್ಟಿದ್ದೀನಿ, ಹಾಗಾಗಿ ಇದು ತಪ್ಪು. ಇದು ಸೊ ಫಸ್ಟ್ ಟೈಮ್ ಆಸ್ಟ್ರೇಲಿಯಾ ಜೊತೆ 2+2 ನಡೆದಿರ್ತಕ್ಕಂಥದ್ದು. ಜಪಾನ್ ಜೊತೆ ಆಗಿದೆ 2 ಸಲ. US ಜೊತೆ ಕೂಡ ಆಗೋಗಿದೆ. ಓಕೆ, US ಜೊತೆ ಕೂಡ ಆಗೋಗಿದೆ. ಹಾಗಾಗಿ ಎ ಮತ್ತು ಸಿ ಮಾತ್ರ ಸರಿಯಾಗುತ್ತೆ, ಏನು ತಪ್ಪು. ಯಾಕಂದ್ರೆ ಇಲ್ಲಿ 2 ಅಂತ ಕೊಟ್ಟಿದ್ದೀನಿ ನೋಡಿ, ಹೊಡೆದಾಗ್ತೇನೆ ನಾನು, 2 ಅಂತ ಕೊಟ್ಟಿದ್ದೀನಿ. ಇದು ಫಸ್ಟ್ ಟೈಮ್ ಆಗಿರೋದು ಆಸ್ಟ್ರೇಲಿಯಾ ಜೊತೆ. ಓಕೆ, ಯಾರು? ಡಿಫೆನ್ಸ್ ಮತ್ತೆ ಎಕ್ಸ್ಟರ್ನಲ್ ಮಿನಿಸ್ಟರ್. ಓಕೆ, ವಿದೇಶಾಂಗ ಸಚಿವರು ಮತ್ತೆ ನಮ್ಮ ಡಿಫೆನ್ಸ್, ಈ 2 ಮಾತುಕತೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ. ಔಷಧಿಗಳನ್ನು ತಲುಪಿಸಲು ಡ್ರೋನ್ಗಳನ್ನು ಬಳಸಲು ಆಕಾಶದಿಂದ ಔಷಧಗಳು ಉಪಕ್ರಮಗಳನ್ನು ಪ್ರಾರಂಭಿಸಿದ ಮೊದಲ ರಾಜ್ಯ ಯಾವುದು? ಅಂದ್ರೆ ಡ್ರೋನ್ ಇಟ್ಕೊಂಡು ಆಕಾಶದ ಮುಖಾಂತರ, ಅಂದ್ರೆ ಸ್ಕೈ ಮುಖಾಂತರ ಡ್ರೋನ್ಗಳನ್ನ ಸಾಗಿಸೋದು. ಇದನ್ನ ನಾನು 2-3 ತಿಂಗಳಿಂದನೂ ಕೂಡ ಹೇಳಿದೆ ನಾನು. ತೆಲಂಗಾಣ ಇಸ್ ದ ರೈಟ್ ಆನ್ಸರ್. ಓಕೆ, ಫಸ್ಟ್ ರಾಜ್ಯ ಅದು. ಯಾಕಂದ್ರೆ ನಾವು ನಾನ್ ವಿಜುವಲೈಸ್ಡ್ ಆಪರೇಷನ್ ಅಂತ ಕರಿತೀವಿ. ಅಂದ್ರೆ ನಮ್ಗೆ ಒಂದಿಷ್ಟು ದೂರದಲ್ಲಿ ಮಾತ್ರ ಡ್ರೋನ್ ಆರಿಸಬೇಕು ಅಂತ ಒಂದಿಷ್ಟಿದೆ. ಅದು ನಾನು ಡ್ರೋನ್ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಕಾಣಿಸದೇ ಇರೋಕ್ಕಿಂತ ಹೆಚ್ಚು ದೂರದಲ್ಲಿ ಆರಿಸಬೇಕಾಗತ್ತೆ. ಯಾಕಂದ್ರೆ ಒಂದು ಪ್ಲೇಸ್ ಇಂದ ಒಂದು ಪ್ಲೇಸ್, ಅಲ್ಲಿ ನಿಮ್ಗೆ ಗೊತ್ತಿದೆ ತೆಲಂಗಾಣದ ಕಾಡುಗಳಲ್ಲಿ ಆರಿಸಬೇಕಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ನಾನ್ ವಿಜುವಲೈಸ್ಡ್ ಗಿಂತ ಹೆಚ್ಚು ಎತ್ತರದಲ್ಲಿ ಆರಿಸಿ ಮೆಡಿಸಿನ್ಸ್ ಗಳನ್ನ, ಈ ಕೋವಿಡ್ ಸಂಬಂಧಪಟ್ಟಂತೆ, ಸೊ ಹಾಗಾಗಿ ಇದನ್ನ ಮಾಡಬಹುದು. ಇದು ನಮ್ಮ ತೆಲಂಗಾಣ ಸರ್ಕಾರ ವರ್ಲ್ಡ್ ಎಕನಾಮಿಕ್ ಫೋರಂ ಮತ್ತೆ ನೀತಿ ಆಯೋಗ ಮತ್ತೆ ಹೆಲ್ತ್ ನೆಟ್ ಗ್ಲೋಬಲ್ ಅಪೋಲೋ ಹಾಸ್ಪಿಟಲ್ಗಳ ಸಹಯೋಗದೊಂದಿಗೆ ಇದನ್ನ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಬನ್ನಿ. ಇತ್ತೀಚೆಗೆ ರಷ್ಯಾ ಆಯೋಜಿಸಿದ್ದ ಮತ್ತು ಭಾರತೀಯ ಸೇನೆಯ ಭಾಗವಹಿಸಿದ ವ್ಯಾಯಾಮವನ್ನು ಹೆಸರಿಸಿ. ರಷ್ಯಾ ಮತ್ತೆ ಆಯೋಜಿಸಿತ್ತು, ಭಾರತೀಯ ಸೇನೆ ಕೂಡ ಭಾಗವಹಿಸಿತ್ತು. ಅದ್ಯಾವುದು? ಕಟ್ಲಾಸ್, ಟಿಟಿಕ್ಸ್, ಗಾರ್ಡಿಯನ್, ಜಪಾಡ್, ಜಿಮೆಕ್ಸ್. ಇಂಗ್ಲಿಷ್ ಅಲ್ಲಿ ನೋಡಿ. ರೈಟ್ ಆನ್ಸರ್ ಜಪಾಡ್. ಜಪಾಡ್ ಅಲ್ಲಿ ಏನಾಯ್ತು ಅಂದ್ರೆ ರಷ್ಯಾದಲ್ಲಿ ಆಗಿತ್ತು.
ಇದು ಭಾರತ ಮಾತ್ರ ಒಂದು ಭಾಗವಹಿಸಿರ್ಲಿಲ್ಲ ಸ್ನೇಹಿತರೆ. ಇಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಇದು ಭಾರತ ಕೂಡ ಇತ್ತು ಅದ್ರಲ್ಲಿ. ಅರ್ಮೇನಿಯಾ, ಬೆಲೂರಸ್, ಇಂಡಿಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ಮಂಗೋಲಿಯಾ ಇವೆಲ್ಲ ಇದು. ನಮ್ಮ ಒಂದಷ್ಟು ತುಕಡಿಗಳು ಹೋಗಿ ಅಲ್ಲಿ ನಮ್ಮ ಸಾಹಸಗಳನ್ನ ತೋರಿಸ್ತಕ್ಕಂಥ ಒಂದೇ ಆರ್ಮಿ ಎಕ್ಸರ್ಸೈಸ್ ಇದು. ಇದು ರಷ್ಯಾದಲ್ಲಿ ಕಂಡಕ್ಟ್ ಆಗಿತ್ತು. ಅದನ್ನ ಸಪಾಟ್ 2021 ಅಂತ ಕರಿತೀವಿ. ಓಕೆ, ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಬನ್ನಿ. ಸೆಬಿ ಯಾವ ದಿನಾಂಕದಿಂದ ಇಕ್ವಿಟಿ ವಹಿವಾಟುಗಳಿಗೆ T+1 ಇತ್ಯರ್ಥ ಚಕ್ರವನ್ನು ಆರಂಭಿಸುತ್ತದೆ? ಸೆಬಿ ಅಂದ್ರೆ ಗೊತ್ತು, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಲ್ವಾ, ಬಾಂಬೆಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಇದ್ರ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. ನಮ್ಮ ಶೇರ್ಸ್ ಮಾರ್ಕೆಟ್ ನ ರೆಗ್ಯುಲೇಟ್ ಮಾಡುತ್ತೆ, ಅಂದ್ರೆ ನಮ್ಮ ಹಣಕಾಸು ವ್ಯವಸ್ಥೆನ ರೆಗ್ಯುಲೇಟ್ ಮಾಡುತ್ತೆ. ಇಲ್ಲಿ ಪ್ರಮುಖವಾಗಿ T+1 ಅಂದ್ರೆ ಇಷ್ಟೇ ಸರ್. ನೀವು ಶೇರ್ ಮಾರಾಟ ಮಾಡಿದಾಗ ನಿಮ್ಗೆ ದುಡ್ಡು ಬರುತ್ತಲ್ಲ, ಅವಾಗಲೇ ಬರಲ್ಲ, ಒಂದ್ ದಿನ ಆದ್ಮೇಲೆ ಬರುತ್ತೆ. ಅದಕ್ಕೆ T+1 ಅಂತ ಕರಿತೀವಿ. ಈಗ ನೋಡಿ, ಇದು ಯಾವಾಗ್ಲಿಂದ ಒಂದ್ ದಿನ ಆದ್ಮೇಲೆ ಬರುತ್ತೆ ಅಂದ್ರೆ 1 ಜನವರಿ 2022 ಆದ್ಮೇಲೆ. ಹಾಗಾದ್ರೆ ಇವಾಗ ಏನಾಗ್ತದೆ, T+2 ಇದೆ ಇವಾಗ ಅಟ್ ಪ್ರೆಸೆಂಟ್. ಓಕೆ, ಅಟ್ ಪ್ರೆಸೆಂಟ್ T+2 ಅಂದ್ರೆ ನೀವು ಶೇರ್ ಮಾರ್ಕೆಟ್ ಮಾಡಿದ್ದು ಪ್ಲಸ್ 48 ಅವರ್ಸ್ ಆದ್ಮೇಲೆ ನಿಮ್ಗೆ ದುಡ್ಡು ನಿಮ್ಮ ಅಕೌಂಟ್ಗೆ ಬರುತ್ತೆ. ಆದ್ರೆ ನೆಕ್ಸ್ಟ್ ಇದನ್ನ T+1 ಆಗಿ ಮಾಡ್ತಾ ಇದ್ದಾರೆ. ಇದು ನೆನ್ಪಿಟ್ಕೊಳ್ಳಿ, ನಮ್ಗೆ ಅರ್ಥಶಾಸ್ತ್ರದಲ್ಲಿ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ. ವಿಚ್ ಇಸ್ ದ ವರ್ಲ್ಡ್ ಫಸ್ಟ್ ಕಂಟ್ರಿ ಟು ಅಡಾಪ್ಟ್ ಬಿಟ್ಕಾಯಿನ್? ಬಿಟ್ಕಾಯಿನ್ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. ಭಾರತ ಅದನ್ನ ಮಾಡಬಾರದು ಅಂತ ಘೋಷಣೆ ಮಾಡ್ಬಿಟ್ಟಿದೆ, ಇಲ್ಲಿಗಲ್ ಅಂತ ಮಾಡಿದೆ. ಸೊ ಅದನ್ನ ನ್ಯಾಷನಲ್ ಕರೆನ್ಸಿ ಆಗಿ ಯೂಸ್ ಮಾಡ್ತಾ ಇದೆ ಬಿಟ್ಕಾಯಿನ್ ನ. ಯಾವ ದೇಶ ಅದು? ಸಾಲ್ವಡಾರ್. ಓಕೆ, ತನ್ನ ನ್ಯಾಷನಲ್ ಕರೆನ್ಸಿ ಆಗಿ ಬಿಟ್ಕಾಯಿನ್ ಯೂಸ್ ಮಾಡ್ತಾ ಇದೆ. ಇದು ನೀವು ಗೊತ್ತಿರಬೇಕು. ಓಕೆ, ಡಿಜಿಟಲ್ ವ್ಯಾಲೆಟ್ ಚುವೋ ಕೂಲ್ ವಿಚ್ ಆಫರ್ 300 ಫ್ರೀ ಬಿಟ್ಕಾಯಿನ್ ಫಾರ್ ದ ಅಡಾಪ್ಷನ್. ಓಕೆ, ನೇಷನ್ ಯಾವ್ದು ಅಂತ ಇಟ್ಕೊಳ್ಳಿ ಸಾಕು. ನೆಕ್ಸ್ಟ್ ಬನ್ನಿ. ಡ್ಯಾಶ್ ಅನ್ನು 2023 ಯುನೆಸ್ಕೋ ವರ್ಲ್ಡ್ ಬುಕ್ ಕ್ಯಾಪಿಟಲ್ ಎಂದು ಹೆಸರಿಸಲಾಗಿದೆ. ಪಟ್ಟಿಗೆ ಡ್ಯಾಶ್ ನಗರವಾಗಿದೆ. ಅಂದ್ರೆ ಎಷ್ಟನೇ ನಗರ ಇದು? ಯುನೆಸ್ಕೋ ವರ್ಲ್ಡ್ ಬುಕ್ ಕ್ಯಾಪಿಟಲ್ ಅಂದ್ರೆ ಅರ್ಥ ಏನು ಅಂತ ತಿಳ್ಕೊಳ್ಳಿ ಫಸ್ಟ್. ಇದು 2023 ಕೇಳಿರೋದು. ಹಾಗಾದ್ರೆ 2021 ಯಾವುದು? ಈಗ ಈ ವರ್ಷ 2022 ಯಾವುದು? ಇದು ಕೂಡ ಕೇಳಬಹುದು ಎಕ್ಸಾಮ್ ಅಲ್ಲಿ. ಸರ್, 2023ಕ್ಕೆ ಅಕ್ರಾ ಅಂತಕ್ಕಂಥದ್ದು 23ನೇ ಸಿಟಿ ಇದು ಇವಾಗ. ಅಂದ್ರೆ ವರ್ಲ್ಡ್ ಬುಕ್ಸ್ ಕ್ಯಾಪಿಟಲ್ ಅಂದ್ರೆ ಅಲ್ಲಿ ಬುಕ್ ನ ವ್ಯಾಪಾರ ಮಾಡ್ತಾರೆ. ಅವತ್ತೊಂದು ದಿನ ಬುಕ್ ವರ್ಲ್ಡ್ ಬುಕ್ ಡೇ ದಿನ ಅಲ್ಲಿ ಬುಕ್ ನ ಸೇಲ್ ಮಾಡ್ತಾರೆ. ಅಂದ್ರೆ ಒಂದು ಕ್ಯಾಪಿಟಲ್ ರೀತಿ ಒಂದೊಂದು ವರ್ಷಕ್ಕೆ ಒಂದೊಂದನ್ನು ಮಾಡ್ತಾರೆ. ಸೊ ಇಲ್ಲಿ ಅಕ್ರಾ ಅಂತಕ್ಕಂಥದ್ದು 2022ಗೆ ಅದು ಕ್ಯಾಪಿಟಲ್ ಆಗಿ ಯುನೆಸ್ಕೋ ಘೋಷಣೆ ಮಾಡಿದೆ. ಹಾಗಾದ್ರೆ 2021-22 ಯಾವುದು? ಓಕೆ, 2021 ತಿಬ್ಲಿಸಿ ಅಂತಕ್ಕಂಥ ಒಂದು ಸಿಟಿ. ಇದು ಎಲ್ಲಿ ಬರುತ್ತೆ? ಜಾರ್ಜಿಯಾ ಅಂತ ಏನಿದೆ ಆ ಕಂಟ್ರಿದ ಒಂದು ಕ್ಯಾಪಿಟಲ್ ಇದು. ಮತ್ತೆ 2022ಕ್ಕೆ ಗೌಡಾಲಜರ ಅಂತಕ್ಕಂಥದ್ದು ಇದು ಬಂದು ನಮ್ಗೆ ಯಾವ್ದ್ರ ಕ್ಯಾಪಿಟಲ್ ಇದು? ಐ ಥಿಂಕ್ ಸೊ ಮೆಕ್ಸಿಕೋದ ಸಿಟಿ ಅನ್ಸುತ್ತೆ. ಮೆಕ್ಸಿಕೋದ ಸಿಟಿ ಇದು 2022. ಅಕ್ರಾ ಅಂತಕ್ಕಂಥದ್ದು ಯಾವ ದೇಶದ ಇದು? ಘಾನದು ಅಕ್ರಾ. ಸೊ ನಮ್ಮ ಆಫ್ರಿಕಾದಲ್ಲಿ ಬರುತ್ತಲ್ಲ ಘಾನಾ. ಇದು ಮೆಕ್ಸಿಕೋ ಅಲ್ಲಿ ಬರುತ್ತೆ, ನಮ್ಮ ಅಮೆರಿಕಾ ಅಲ್ವಾ, ಅಮೆರಿಕಾದಲ್ಲಿ ಬರುತ್ತೆ. ನಾರ್ತ್ ಅಮೆರಿಕಾ ಅಲ್ವಾ, ಮಿಡಲ್ ಅಮೆರಿಕಾ ಅಂತ ಕರಿತೀವಿ ಅದು. ತಿಬ್ಲಿಸಾ ಎಲ್ಲಿ ಬರುತ್ತೆ? ಜಾರ್ಜಿಯಾ. ಇದು ರಷ್ಯಾ ಪಕ್ಕ ಬರುತ್ತೆ, ಏಷ್ಯಾ ಮತ್ತು ಯುರೋಪ್ ಖಂಡಗಳ ಮಧ್ಯ ಬರುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ. ಸೆಪ್ಟೆಂಬರ್ 2021ರಲ್ಲಿ ರಷ್ಯನ್ ಗ್ರ್ಯಾಂಡ್ ಪ್ರಿಕ್ಸ್ ನಲ್ಲಿ ಮೊದಲನೇ ಸ್ಥಾನ ಪಡೆದ ನಂತರ 100ನೇ ಗೆಲುವು ದಾಖಲಿಸಿದ ಮೊದಲನೆಯ ಫಾರ್ಮುಲಾ 1 ರೇಸಿಂಗ್ ಚಾಲಕ ಯಾರು? ಸೂಪರ್ ಕ್ವಶನ್. ಗ್ರ್ಯಾಂಡ್ ಪ್ರಿಕ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ. ರೇಸಿಂಗ್ ಇದು ರಷ್ಯಾದಲ್ಲಿ ನಡೆಯುತ್ತೆ. ಸೊ ಇದು ಲೂಯಿಸ್ ಹ್ಯಾಮಿಲ್ಟನ್. ಇವನು ಒಟ್ಟು 100 ಈ ರಷ್ಯಾದ ಇದರಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದ್ದಾನಲ್ಲ ಫಾರ್ಮುಲಾ 1 ರೇಸಿಂಗ್ ಅಲ್ಲಿ. ಇದು 100ನೇ ಗೆಲುವು ಅವನಿಗೆ. ಟೋಟಲ್ ಎಲ್ಲೆಲ್ಲಿ ಕಾರ್ ರೇಸ್ ಆಗಿದೆ ಅಲ್ಲಿ 100ನೇ ಗೆಲುವು ಇವನಿಗೆ. ಸೊ ಹಾಗಾಗಿ ಇದು ಕೇಳುವಂತ ಚಾನ್ಸಸ್ ಇದೆ. ಫಸ್ಟ್ ರಷ್ಯನ್ ಗ್ರ್ಯಾಂಡ್ ಪ್ರಿಕ್ಸ್ ಇವನು ಗೆದ್ದಿರ್ತಕ್ಕಂಥದ್ದು. ಇವನು ಮೆರ್ಸಿಡೀಸ್ ನ ಒಂದು ಓಡಿಸ್ತಾನೆ. ಅದ್ರದ ಬ್ರಿಟಿಷ್ ರೇಸರ್ ಹ್ಯಾಮಿಲ್ಟನ್. ಓಕೆ, ನೆಕ್ಸ್ಟ್ ಬನ್ನಿ. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಭಾರತದ ಕ್ರೀಡಾ ಮಧ್ಯಸ್ಥಿಕೆ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಿದರು? ಅಂದ್ರೆ ಆರ್ಬಿಟ್ರೇಷನ್ ಅಂತ ಕರಿತೀವಿ, ಆರ್ಬಿಟ್ರೇಷನ್ ಸೆಂಟರ್ ಅಂತ. ಅಂದ್ರೆ ಕ್ರೀಡೆಗೆ ಸಂಬಂಧಪಟ್ಟಂತೆ ಏನಾದ್ರು ವ್ಯವಹಾರಗಳು, ಏನಾದ್ರು ಗೊಂದಲಗಳಿದ್ರೆ ಅಥವಾ ಏನಾದ್ರು ತೀರ್ಪುಗಳು, ಏನಾದ್ರು ಗದ್ದಲಗಳಿದ್ರೆ ಅದನ್ನ ಏನ್ ಮಾಡೋದು? ಆರ್ಬಿಟ್ರೇಷನ್ ಅಂದ್ರೆ ಅದನ್ನ ಮಧ್ಯಸ್ಥಿಕೆ ವಹಿಸಿ ಅದನ್ನ ಪರಿಹಾರ ಮಾಡೋದು. ಸೊ ಭಾರತದಲ್ಲಿ ಇರ್ಲಿಲ್ಲ ಇದು. ಸೊ ನಮ್ಮ ಒಂದು ಭಾರತದ ಕ್ರೀಡೆಗಳು ಎಲ್ಲೆಲ್ಲಿ ನಡೀತು, ಏನೇನ್ ನಡೀತು ಅದನ್ನ ಪರಿಹಾರ ಮಾಡಕ್ಕೋಸ್ಕರ ಒಂದು ಸೆಂಟರ್ ಓಪನ್ ಮಾಡಿದ್ದಾರೆ. ಅದು ಗುಜರಾತ್ ಅಲ್ಲಿ. ಓಕೆ, ಗುಜರಾತ್ ಅಲ್ಲಿ. ಓಕೆ, ಇದನ್ನ ನೆನಪಿಟ್ಕೋಬೇಕು. ನೆಕ್ಸ್ಟ್ ಬಂದ್. ಉತ್ತರಾಖಂಡದ ಪಿಥೋರ್ಗಢದಲ್ಲಿ ನಡೆದ 15ನೇ ಆವೃತ್ತಿಯ ಸೂರ್ಯಕಿರಣ್ ಮಿಲಿಟರಿ ವ್ಯಾಯಾಮದಲ್ಲಿ ಭಾರತದೊಂದಿಗೆ ಭಾಗವಹಿಸಿದ ದೇಶ ಯಾವುದು? ಸೂರ್ಯಕಿರಣ್ ನಿಮ್ಗೆ ಗೊತ್ತಿರ ಸರ್, ಈಸಿ. ಇದು ನೇಪಾಳ ಮತ್ತು ಭಾರತ. ಇದು 15ನೇ ಆವೃತ್ತಿ ನಡೆದಿರ್ತಕ್ಕಂಥದ್ದು. ಸೊ ಎಲ್ಲಿ ನಡೀತು ಅಂತ ಕೇಳ್ತಾನೆ, ಉತ್ತರಾಖಂಡದಲ್ಲಿ ನಡೀತು. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ. ಅದೇ ರೀತಿ ಸಮುದ್ರ ಶಕ್ತಿ ಬಗ್ಗೆ ಇನ್ನೊಂದು ಕ್ವಶನ್ ಇದೆ. ಇದು ಕೂಡ ಈಸಿ ಇದೆ. ಆದ್ರೆ ಇಲ್ಲಿ ನಾನು ಬೇರೆ ಕೇಳಿದ್ದೀನಿ. ಅಂದ್ರೆ ಸಮುದ್ರ ಶಕ್ತಿ ಭಾರತ ಮತ್ತು ಡ್ಯಾಶ್ ನಡುವೆ ನಡೆದ ಸಮುದ್ರ ಶಕ್ತಿ ಯಾವ್ದ್ರ ನಡುವೆ? ಇಂಡೋನೇಷಿಯಾ ಅಲ್ವಾ, ಇಂಡೋನೇಷಿಯಾ ಜೊತೆಗೆ ನಮ್ಮ ಆವೃತ್ತಿಯಲ್ಲಿ INS ಶಿವಾಲಿಕ್ ಜೊತೆಗೆ ಇಂಡೋನೇಷ್ಯಾದ ಯಾವ್ದು ಭಾಗವಹಿಸಿತ್ತು? ಕಡಮತ್ ಅಂತ. INS ಕಡಮತ್ ಇಂಡೋನೇಷ್ಯಾದವ್ರು ಭಾಗವಹಿಸಿತ್ತು. ಓಕೆ,
ವೆರಿ ಇಂಪಾರ್ಟೆಂಟ್. ಇದು ಐಎನ್ಎಸ್ ಕಡಮತ್ ಮತ್ತು ಇಂಡೋನೇಷಿಯಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, UN ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್, ವೆರಿ ಇಂಪಾರ್ಟೆಂಟ್ ನೋಡಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನಮ್ಮ ಸುಸ್ಥಿರ ಬೆಳವಣಿಗೆ ತಕ್ಕ ನೆಟ್ವರ್ಕ್ಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, ಪ್ರೋಗ್ರೆಸ್ ಅವಾರ್ಡ್ ಅಂತ. ಇದು 2021 ಯಾರಿಗೆ ಸಿಕ್ಕಿದೆ? ಇದು ರೀಸೆಂಟ್ಲಿ SDG ಪ್ರೋಗ್ರೆಸ್ ಅವಾರ್ಡ್ UN ಸಸ್ಟೈನಬಲ್ ಡೆವಲಪ್ಮೆಂಟ್ ನೆಟ್ವರ್ಕ್ ಸೊಲ್ಯೂಷನ್ ಅಂತಕ್ಕಂಥದ್ದು ಸಂಸ್ಥೆ ಕೊಟ್ಟಿದೆ. ಅಂದ್ರೆ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದ್ರೆ ಸುಸ್ಥಿರ ಬೆಳವಣಿಗೆ ನೀವು ಸರಿಯಾಗಿ ಮಾಡ್ತಾ ಇದ್ದೀರಾ ಅಂತ. ಯಾರಿಗೆ? ಶೇರ್ ಬಹದ್ದೂರ್ ದೇಬು, ವಿದ್ಯಾದೇವಿ ಭಂಡಾರಿ, ನರೇಂದ್ರ ಮೋದಿ, ರಾಮನಾಥ್ ಕೋವಿಂದ್, ಶೇಖ್ ಹಸೀನಾ. ರೈಟ್ ಆನ್ಸರ್ ಶೇಖ್ ಹಸೀನಾ, ಬಾಂಗ್ಲಾದೇಶದ ಪ್ರಧಾನಿ ಅಲ್ವಾ? ಶೇಖ್ ಹಸೀನಾಗೆ ಸಿಕ್ಕಿದೆ. ಚೆನ್ನಾಗಿ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರಿಗೆ ಕೊಟ್ಟಿದ್ದಾರೆ 2021. ನೆಕ್ಸ್ಟ್ ಬನ್ನಿ, ಇದು DRDOದ ಆಕಾಶ್ ಕ್ಷಿಪಣಿಗೆ ಸಂಬಂಧಪಟ್ಟಂತೆ. ಅಂದ್ರೆ ಈಗ ರೀಸೆಂಟ್ ಆಗಿ ಅದನ್ನ ಪರೀಕ್ಷೆ ಮಾಡಿದೆ. ಅದು ಯಾವ ಕ್ಷಿಪಣಿ ಮತ್ತೆ ಇದು ಯಾವ ರೀತಿಯ ಕ್ಷಿಪಣಿ ಅಂತ ಕೇಳಿದೆ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಕ್ವಶನ್ ಓದೋದೇ ಬೇಕಾಗಿಲ್ಲ. ಇದು ಆಕಾಶ್ ಪ್ರೈಮ್ ಅಂತಕ್ಕಂಥದ್ದು ಸರ್, ಮೇಲ್ಮೈಯಿಂದ ಗಾಳಿಗೆ ಆಕಾಶ್ ಪ್ರೈಮ್ ಅಂತಕ್ಕಂಥ ಕ್ಷಿಪಣಿ ಅಂದ ತಕ್ಷಣ ಅದು DRDOನ ಅಲ್ವಾ? DRDOನ ಮಾಡಕ್ ಸಾಧ್ಯ. ಮತ್ತೆ ಇದು ಮೇಲ್ಮೈಯಿಂದ ಗಾಳಿಗೆ ಅಂದ್ರೆ ಸರ್ಫೇಸ್ ಟು ಏರ್ ಅಂತ. ಆಕಾಶ್ ಪ್ರೈಮ್ ಸರ್ಫೇಸ್ ಟು ಏರ್. ಓಕೆ, DRDO ಹೆಡ್ ಕ್ವಾರ್ಟರ್ಸ್ ಡೆಲ್ಲಿಲಿ ಇರೋದು. ಈಗ ಚೇರ್ಮನ್ ಸತೀಶ್ ರೆಡ್ಡಿ. ಸೊ ಇದು ನೆನ್ಪಿಟ್ಕೋಬೇಕು ಅಲ್ವಾ? ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಓಕೆ, ನೆಕ್ಸ್ಟ್ ಬನ್ನಿ, US ಓಪನ್ ಟೆನಿಸ್ ಚಾಂಪಿಯನ್ಶಿಪ್ ಗೆ ಸಂಬಂಧ. ಓಕೆ, US ಓಪನ್ ಟೆನಿಸ್ ಚಾಂಪಿಯನ್ ಗೆ ಸಂಬಂಧ ಯಾವುದು ಸರಿಯಾಗಿಲ್ಲ ಅಂತ ಕೇಳಿದ್ದೇನೆ. ಆದ್ರೆ ಇಲ್ಲಿ ಎಲ್ಲ ಕೂಡ ಸರಿಯಾಗಿದೆ ಸರ್. ಇದು ಓದಕ್ ಹೋಗಲ್ಲ, ನೀವು ಓದ್ಕೊಳ್ಳಿ. ತುಂಬಾ ದೊಡ್ಡದಾಗಿದೆ ಇದು, ಎಲ್ಲರೂ ಸರಿಯಾಗಿದೆ. ದಯವಿಟ್ಟು ಓದ್ಕೊಳ್ಳಿ. ಯಾಕಂದ್ರೆ US ಚಾಂಪಿಯನ್ಶಿಪ್ ಅಲ್ಲಿ ಏನಾಯ್ತು ಅಂದ್ರೆ ನೊವಾಕ್ ಜೊಕೋವಿಕ್ ಅವ್ರನ್ನ ಸೋಲಿಸಿದ್ದಾರೆ. ಸರ್ಬಿಯಾದ ಯಾರು? ರಷ್ಯಾದ ಡೇನಿಯಲ್ ಮೆಡ್ವೆಡ್ ಅಂತಕ್ಕಂಥವ್ರು ಸಿಂಗಲ್ಸ್ ನಲ್ಲಿ ಅವರನ್ನು ಸೋಲಿಸಿದ್ದಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್. ಹೇಳ್ತಾನೆ ಯಾರು ಗೆದ್ರು ಅಂತ. ನೊವಾಕ್ ಜೊಕೋವಿಕ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಗೆಲ್ತಾ ಇದ್ದಾರೆ. ಆದ್ರೆ ಈ ಒಂದು US ಓಪನ್ ಟೆನಿಸ್ ಚಾಂಪಿಯನ್ಶಿಪ್ ಸೋತಿದ್ದಾರೆ. ಹಾಗಾಗಿ ಇಂಪಾರ್ಟೆಂಟ್. ಓಕೆ, ಇನ್ನು ಎಲ್ಲ ಆಪ್ಷನ್ ಕೂಡ ಇಲ್ಲಿ ಸರಿ ಇದೆ. ಹಾಗಾಗಿ ನಾವು ರೈಟ್ ಆನ್ಸರ್ ಇದು ಕೊಡಬೇಕು. ಯಾಕಂದ್ರೆ ಯಾವ್ದು ತಪ್ಪು ಅಂತ ಕೇಳಿರೋದು. ಎಲ್ಲ ಸರಿ ಇದ್ರಿಂದ ಎಲ್ಲವೂ ಸರಿಯಾಗಿದೆ ಅಂತ ಇದೆಯಲ್ಲ, ಇದು ಟಿಕ್ ಮಾಡಿ. ಎಲ್ಲ ಕೂಡ ಸರಿಯಾಗಿದೆ ಇಲ್ಲಿ. ಸೊ ಇಲ್ಲಿ ನಾನು ಲಿಸ್ಟ್ ಕೊಟ್ಟಿದ್ದೀನಿ ಯಾರ್ಯಾರು ಗೆದ್ರು ಅಂತ. ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಇದು ಇಂಪಾರ್ಟೆಂಟ್. ಈ ಪಾಯಿಂಟ್ ಇಂಪಾರ್ಟೆಂಟ್, ಫಸ್ಟ್ ಆಪ್ಷನ್. ಹಾಗಾಗಿ ಈ ಕ್ವಶನ್ ತಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಬನ್ನಿ, ಇಲ್ಲಿಗೆ ಎಂಡ್ ಮಾಡೋಣ ಸರ್. ಇಲ್ಲಿಗೆ ಎಂಡ್ ಮಾಡೋಣ ವಿಡಿಯೋ. ಮೋಸ್ಟ್ ಇಂಪಾರ್ಟೆಂಟ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದ್ರ PDF ಸಿಗುತ್ತೆ ನಿಮ್ಗೆ. ಟುಮಾರೋ ನಾನು ನಿಮ್ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ PDF ನ ಶೇರ್ ಮಾಡ್ತೀನಿ. ಓಕೆ, ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನೀವು PCPSI ಗೆ ಲಾಸ್ಟ್ 1 ವರ್ಷ ದಯವಿಟ್ಟು ಓದ್ಕೊಳ್ಳಿ. ಪ್ಲೇಲಿಸ್ಟ್ ಇದೆ 2021 ಮಂತ್ಲಿ ಕರೆಂಟ್ ಅಫೇರ್ ಅಂತ. ದಯವಿಟ್ಟು ರೆಫರ್ ಮಾಡಿ ಸರ್. ನಮಸ್ಕಾರ.